ಓಕೆ, ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಎಷ್ಟು ಜನ ಸಿದ್ಧರಾಗಿದ್ದೀರಾ? ಓಕೆ, ನಮ್ಮ ಜೀವಿತದಲ್ಲಿ ಎಲ್ಲಿ ಬದಲಾವಣೆ ಪ್ರಾರಂಭ ಆಗ್ತದೆ? ಎಲ್ಲಿ ಬದಲಾವಣೆ ಪ್ರಾರಂಭ ಆಗ್ತದೆ? ಎಷ್ಟು ಜನರಿಗೆ ಬದಲಾವಣೆ ಆಗ್ಬೇಕಂತ ಆಸೆ ಇದೆಯಾ? ನಿಮ್ಮ ಮನೆ ಪರಿಸ್ಥಿತಿ ಬದಲಾವಣೆ ಆಗ್ಬೇಕಾ? ನಿಮ್ಮ ಹಣಕಾಸಿನ ಪರಿಸ್ಥಿತಿ ಬದಲಾವಣೆ ಆಗ್ಬೇಕಾ? ಗಟ್ಟಿಗೆ ಆಗ್ಬೇಕಾ ಇಲ್ಲ? ನಿಮ್ಮ ಜೀವಿತ ಬದಲಾವಣೆ ಆಗ್ಬೇಕಾ ಇಲ್ಲ? ಕೇಳಿ, ಎಲ್ಲಿ ಬದಲಾವಣೆ ಆಗ್ತದೆ? ಹೆಂಗ ಬದಲಾವಣೆ ಆಗ್ತದೆ? ಕೇಳ್ರಿ, ಎಲ್ಲಿ ಬದಲಾವಣೆ ಆಗ್ತದೆ? ಹೆಂಗ ಬದಲಾವಣೆ ಆಗ್ತದೆ? ಗೊತ್ತಾಗ್ಬೇಕಾ? ಓಕೆ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಕನ್ನಡದಲ್ಲಿ ಯಾರಾದರೂ ಒಬ್ಬರು ಮೈಕ್ ತಗೊಂಡು ಓದ್ರಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಯಾರಿಗಾದ್ರೂ ಸಿಕ್ಕಿದ್ರೆ ಓದ್ರಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಓಕೆ, ನಾನು ಓದ್ತೇನೆ, ಕೇಳಿಸ್ಕೊಡ್ರಿ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ, ಸಾಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಎಲ್ಲರೂ ನನ್ನ ಹಿಂದೆ ವಾಕ್ಯವನ್ನು ಹೇಳ್ರಿ. ಆದರೆ ಪವಿತ್ರಾತ್ಮನು, ಗಟ್ಟಿಯಾಗಿ ಹೇಳ್ರಿ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ, ಸಾಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ನನ್ನ ಕಡೆಗೆ ನೋಡ್ರೆಲ್ಲರೂ. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ನಾವು ಪಂಚಶಿತಮ ದಿನ ಎಂಬುದಾಗಿ ಆಚರಿಸ್ತಾ ಇದ್ದಾರೆ. ಇಡೀ ವರ್ಲ್ಡ್ ಅಲ್ಲಿ ಪೆಂಟಿಕೋಸ್ಟ್ ಸಂಡೇ ಎಂಬುದಾಗಿ ಆಚರಿಸ್ತಾ ಇದ್ದಾರೆ. ಈ ಪೆಂಟಿಕೋಸ್ಟ್ ಸಂಡೇ ಎಲ್ಲಿ ಪ್ರಾರಂಭ ಆಯಿತು ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಾರಂಭ ಆಗಲಿಲ್ಲ, ಇದು ಹಳೆ ಒಡಂಬಡಿಕೆಯಲ್ಲಿ ಪ್ರಾರಂಭ ಆಯಿತು. ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಇಸ್ರಾಯೇಲರು 400 ವರ್ಷ ಅವರ ಬಂಧನದಲ್ಲಿದ್ದರು ಐಗುಪ್ತ ದೇಶದಲ್ಲಿ. ಆ ಐಗುಪ್ತ ದೇಶದಲ್ಲಿ ಗುಲಾಮತನದಲ್ಲಿ ಜೀವಿಸಿ ದೇವರು ಮೋಶೆ ಮುಖಾಂತರ ಅವರಿಗೆ ಬಿಡುಗಡೆ ಮಾಡಿ ಅವರು ಕಾನಾನ್ ದೇಶಕ್ಕೆ, ಅಂದ್ರೆ ಹಾಲು ಜೇನು ಹರಿಯುವ ದೇಶಕ್ಕೆ ಕರೆದುಕೊಂಡು ಹೋಗ್ಬೇಕೆಂಬುದಾಗಿ ಅವರನ್ನು ನಡೆಸ್ತಾ ಇದ್ದಾರೆ. ಈಗ ಐಗುಪ್ತ ದೇಶದಿಂದ ಬಿಡುಗಡೆ ಆಗಿ ಅವರ ಹೊರಗಡೆ ಬಂದು ಸೀನಾಯಿ ಬೆಟ್ಟಕ್ಕೆ ದೇವರು ಕರೀತಾರೆ. ಆ ಸೀನಾಯಿ ಬೆಟ್ಟಕ್ಕೆ ಕರೆದಾಗ ಅಲ್ಲಿ ಅದು 50 ಡೇಸ್ ಆಗಿತ್ತು. ಅದು ಅಂದ್ರೆ ಅವರು ಐಗುಪ್ತ ದೇಶವನ್ನು ಬಿಟ್ಟು ಸೀನಾಯಿ ಬೆಟ್ಟಕ್ಕೆ ಬರುವುದು ಅದು 50 ಡೇಸ್ ಆಗಿತ್ತು. ಅದು 50 ಡೇಸ್ ಆದ ನಂತರ ಅವರಿಗೆ 2 ಕಲ್ಲಿನ ಮೇಲೆ 10 ಆಜ್ಞೆಗಳನ್ನು ಕೊಡ್ತಾರೆ. ಹಲ್ಲೆಲೂಯಾ. ಸೊ ದೇವರು ಇಸ್ರಾಯೇಲ್ ಒಟ್ಟಿಗೆ ಈ ರೀತಿಯಾಗಿ ಒಡಂಬಡಿಕೆಯನ್ನು ಮಾಡ್ಕೊತಾರೆ. ಇದು ಮುಂದೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಪವಿತ್ರಾತ್ಮನನ್ನು ಕಳಿಸ್ಲಿಕ್ಕೆ ಒಂದು ಸೂಚನೆ ಆಗಿತ್ತು. ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಒಂದ್ ವೇಳೆ ನೀವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ರೆ, ನೀವು ಕ್ರೈಸ್ತ ಜೀವಿತ 10-15 ವರ್ಷ ಆಗಿದ್ರೆ, ಇನ್ನೂ ಕೂಡ ನಿಮ್ಮಲ್ಲಿ ಬದಲಾವಣೆ ಬಂದಿಲ್ಲ ಅಂದ್ರೆ ಯಾಕೆ ಅಂತ ನಿಮಗೆ ಹೇಳ್ತೇನೆ, ಕೇಳಿಸ್ಕೊಳ್ರಿ. ಎಲ್ಲಿ ನಮಗೆ ಬದಲಾವಣೆ ಆಗ್ತದೆ, ಎಲ್ಲಿ ದೇವರು ನಮಗೆ ಆ ಒಂದು ಪರಿಹಾರ ಇಟ್ಟಿದ್ದಾನೆ ಅಂತ ನಮಗೆ ಗೊತ್ತಾದ್ರೆ ಬದಲಾವಣೆ ಸುಲಭವಾಗಿ ಆಗುವಂತದಾಗಿದೆ. ಹಲ್ಲೆಲೂಯಾ. ಸೊ ಈ ಐಗುಪ್ತ ದೇಶದವರನ್ನು 400 ವರ್ಷ ಬಂಧನದಿಂದ ಬಿಡುಗಡೆ ಮಾಡಿ 50ನೇ ದಿನದಲ್ಲಿ ದೇವರು ಒಂದು ಒಡಂಬಡಿಕೆಯನ್ನು ಮಾಡ್ತಾರೆ ಇಸ್ರಾಯೇಲ್ ಜನರಿಗೆ. ಅವರಿಗೆ 10 ಆಜ್ಞೆಗಳನ್ನು ಕೊಡ್ತಾರೆ. 10 ಆಜ್ಞೆಗಳನ್ನು ಕೊಡ್ತಾರೆ. ಕಲ್ಲಿನ ಮೇಲೆ ಬರೆದು ಕೊಡ್ತಾರೆ. ಅವರು ಕಲ್ಲಿನ ಮೇಲೆ ದೇವರು ಬರೆದು 10 ಆಜ್ಞೆಗಳನ್ನು ಕೊಡ್ತಾರೆ. ಈ 10 ಆಜ್ಞೆಗಳು ಅವರು ಫಾಲೋ ಮಾಡಬೇಕಾಗಿತ್ತು. ಅವರು ಆ 10 ಆಜ್ಞೆಗಳು ಏನು ಅಂದ್ರೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು, ಸಬ್ಬತ್ ದಿನವನ್ನು ದೇವರ ದಿನವನ್ನು ಆಚರಿಸಬೇಕು, ತಂದೆ ತಾಯಿಗಳನ್ನು ಸನ್ಮಾನ ಮಾಡಬೇಕು, ವ್ಯಭಿಚಾರ ಮಾಡಬಾರದು, ಕಳ್ಳತನ ಮಾಡಬಾರದು, ಸುಳ್ಳು ಹೇಳಬಾರದು, ಮತ್ತೊಬ್ಬನ ಸೊತ್ತನ್ನು ಆಶಿಸಬಾರದು. ಹೀಗೆ 10 ಆಜ್ಞೆಗಳನ್ನು ಇಸ್ರಾಯೇಲ್ ಜನರಿಗೆ ದೇವರು ಕೊಡ್ತಾರೆ. ಈ 10 ಆಜ್ಞೆಗಳನ್ನು ಅವರು ಪರಿಪಾಲನೆ ಮಾಡಿದ್ರೆ ಮಾತ್ರ ಅವರಿಗೆ ದೇವರಿಂದ ಆಶೀರ್ವಾದ ಬರ್ತಾ ಇತ್ತು. ಆ ಕಾನಾನ್ ದೇಶಕ್ಕೆ ಅಲ್ಲಿ ಹೋದಾಗ ಅವರು ಬ್ಲೆಸ್ಸಿಂಗ್ ಅನ್ನು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಇವರು ಒಂದು ಆಜ್ಞೆ ಮುರಿದ್ರು ಕೂಡ ಎಲ್ಲ ಆಜ್ಞೆಗಳು ಮುರಿದ ಹಾಗೆ. ಅಂದ್ರೆ ನೀನು ಒಂದು ಆಜ್ಞೆ, ನೀನು ಸುಳ್ಳು ಹೇಳಿದೆ ಅಂದ್ರೆ ಬಾಕಿ 9 ಆಜ್ಞೆಗಳನ್ನು ಮುರಿದ ಹಾಗೆ.
ಹಾಗಾಗಿ ಯಾವ ಮನುಷ್ಯನು ಕೂಡ ದೇವರ ಆಜ್ಞೆಗಳನ್ನು ಪರಿಪಾಲನೆ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ದೇವರು ಪ್ರಾಣಿಗಳನ್ನು ಕೊಟ್ಟು ಅವರ ರಕ್ತದ ಮುಖಾಂತರ ನಿಮ್ಮ ಪಾಪಗಳ ಕ್ಷಮಾಪಣೆ ಆಗಬೇಕು ಅಂತ ಹೇಳಿ ಇಸ್ರಾಯೇಲ್ಗೆ ನಿಯಮವನ್ನು ಕೊಟ್ಟಿದ್ದ. ಹಲ್ಲೆಲೂಯಾ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಮನುಷ್ಯನಾಗಿ ಬಂದು ನನ್ನ ನಿನ್ನ ಪಾಪಕ್ಕಾಗಿ ಆತನು ಬಂದು ಈ ಭೂಮಿ ಮೇಲೆ ಜೀವಿಸಿ ಆತನು ಕೊನೆಯದಾಗಿ ಹೋಗುವಾಗ, ಅಂದ್ರೆ ಇನ್ನೇನು ನಾನು ಸಾಯ್ಲಿಕ್ಕೆ ಶಿಲುಬೆಗೆ ಹೋಗ್ತೇನೆ ಅನ್ನುವಾಗ ತನ್ನ ಶಿಷ್ಯರೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಯಾರೊಟ್ಟಿಗೆ ಮಾತಾಡ್ತಾ ಇದ್ದಾರೆ? ಗಟ್ಟಿಗೆ ಯಾರೊಟ್ಟಿಗೆ? 5,000 ಜನರೊಟ್ಟಿಗೆ ಯೇಸು ತಾನು ಹೋಗುವಾಗ ಏನು ಮಾಡ್ತೀನಿ ಎಂಬುದಾಗಿ ಹೇಳಲಿಲ್ಲ. ಶಿಷ್ಯರೊಟ್ಟಿಗೆ. ನೀನು ಶಿಷ್ಯನಾಗಿದ್ರೆ ನಿನಗೆ ಪ್ರತ್ಯೇಕವಾದಂತ ಪ್ರಕಟಣೆಗಳು ದೇವರು ಕೊಡ್ತಾರೆ. ನೀನ್ ನಾರ್ಮಲ್ ಬಿಲೀವರ್ ಆಗಿ ನಾನು ಬಂದು ಹೋಗ್ತೀನಿ ಅಂದ್ರೆ ಔಟರ್ ಕೋಟ್ ಅಲ್ಲಿ ಇದ್ದಂಗೆ. ಹಲ್ಲೆಲೂಯಾ. ಸೊ 12 ಮಂದಿ ಶಿಷ್ಯರಿಗೆ ದೇವರು ಕರೀತಾರೆ. ಈಗ ಯಾರಾದ್ರೂ ಸಾಯ್ಬೇಕು ಅಂತಂದ್ರೆ ಕೇಳ್ತಾರೆ ನೋಡ್ರಿ, ಏನ್ ಹೇಳಿದ ಸಾಯಂತ ಹೇಳಿದ್ರೆ ಸಾಯಗ ಏನ್ ಹೇಳಿದ್ರು ಸಾಯಗ ಏನ್ ಹೇಳಿರ್ತಾನೆ ಅದು ಮಾಡ್ತಾನೆ. ಸಾಯಿಗೆ ಹೇಳಿರ್ತಾರೆ. ಈಗ ಸಪೋಸ್ ಉದಾಹರಣೆಗೆ ನಮ್ಮ ತಾಯಿ ಸಾಯುವಾಗ ಹೇಳಿದ್ರು, ನಾನು ಸತ್ತಾಗ ನನಗೆ ಕ್ರಿಶ್ಚಿಯನ್ ಪದ್ಧತಿ ಪ್ರಕಾರನೇ ಹುಡ್ಬೇಕು ಅಂತ ಹೇಳಿ ಅವ್ರ ಡಿಸೈರ್ ಇದು. ಸೊ ಅದೇ ಪ್ರಕಾರ ನಮ್ಮ ಅಣ್ಣ ಅವರೆಲ್ಲರೂ ನಮ್ಮ ತಾಯಿ ಸಾಯುವಾಗ ಈ ಮಾತು ಹೇಳಿದಾಳೆ ಅಂತ ಹೇಳಿ ಅವರು ನಂಬಲಿಲ್ಲ ಅಂದ್ರೂ ಕೂಡ ಅವ್ರು ಕ್ರಿಶ್ಚಿಯನ್ ಪದ್ಧತಿ ಪ್ರಕಾರನೇ ಮಾಡಿದ್ರು. ಯಾಕೆ? ಸಾಯುವಾಗ ಯಾರು ಏನ್ ಹೇಳ್ತಾರಲ್ಲ ಅದು ಬಹಳ ಪ್ರಾಮುಖ್ಯ ಆಗಿರ್ತದೆ. ಅವರ ಡಿಸೈರ್ ಅನ್ನು ನೆರವೇರಿಸ್ತಾರೆ. ಇವನ್ ಗಲ್ಲಿಗೆ ಒಬ್ಬ ಅಪರಾಧಿಗೆ ಗಲ್ಲಿಗೆ ಹಾಕುವಾಗ್ಲೂ ಕೂಡ ಕೇಳ್ತಾರೆ, ಕೊನೆ ಆಸೆ ಏನಂತ ಹೇಳಂತ ಹೇಳಿ. ಹೌದಾ ಇಲ್ಲ? ಸೊ ಹಾಗೆ ಯೇಸು ಸ್ವಾಮಿ ಇನ್ನೇನು ಆತನು ಶಿಲುಬೆಗೆ ಏರ್ಬೇಕು, ಆತನಿಗೆ ಗೊತ್ತು ಈಗ ನನಗೆ ಹಿಡ್ಕೊಡ್ತಾರೆ, ನನಗೆ ಏನಂದ್ರೆ ನ್ಯಾಯಾಧಿಪತಿಗಳ ಮುಂದೆ ಒಯ್ತಾರೆ, ನನಗೆ ಜಡ್ಜ್ಮೆಂಟ್ ಆಗ್ತದೆ, ನಾನು ರಕ್ತವನ್ನು ಸುರಿಸ್ತೇನೆ ಅಂತ ಎಲ್ಲ ಗೊತ್ತಿದ್ದು ಯೇಸು ತನ್ನ ಶಿಷ್ಯರಿಗೆ ಕರೆದು ಹೇಳ್ತಾ ಇದ್ದಾರೆ, ಇಷ್ಟು ದಿನ ನಾನು ನಿಮ್ಮ ಸಂಗಡ ಇದ್ದೆ, ಅದ್ಭುತಗಳನ್ನು ನೋಡಿದ್ದೀರಿ, ಊಟ ಮಾಡಿದ್ದೀರಿ. ಶಿಷ್ಯರಿಗೆ 12 ಮಂದಿ ಶಿಷ್ಯರಿಗೆ ಯಾವಾಗ ಏನ್ ಬೇಕು ಅದೆಲ್ಲ ಸಿಗ್ತಿತ್ತು ಅವ್ರಿಗೆ ಫ್ರೀ ಆಗಿ. ಅವ್ರ ಕೆಲಸ ಏನು? ಯೇಸು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲ ಹೋಗ್ಬೇಕು. ಯೇಸು ಅಡವೆಗೆ ಹೋದ್ರೆ ಅವರು ಅಡವೆಗೆ ಹೋಗ್ತಾರೆ. ಯೇಸು ಅಂಜೂರದ ಮರದ ಕಡೆ ಹೋದ್ರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅವ್ರು ಹೋಗ್ಬೇಕಷ್ಟೇ. ಅಲ್ಲೆಲ್ಲಿ ಹೋದಾಗೆಲ್ಲ ಅದ್ಭುತ ನೋಡ್ತಾ ಇದ್ದಾರೆ. ಶಿಷ್ಯರೆಲ್ಲ ಅಪ್ಪ ಯೇಸುವಿನಿಂದ ಹಿಂಬಾಲಿಸೋದು ಎಷ್ಟು ಆನಂದದಪ್ಪ, ಯಾವಾಗ ಬೇಕು ಮೀನ ಸಿಗ್ತದೆ, ಯಾವಾಗ ಬೇಕು ರೊಟ್ಟಿ ಸಿಗ್ತದೆ, ಮೀನ ಹಿಡ್ದಾಗಾದ್ರೆ ಬಾಯಂದು ಮುತ್ತು ಸಿಗ್ತಾವ. ಅಲ್ಲೆಲ್ಲೂ ಇಂಥವ್ರಿಗೆ ಬಿಡಕ್ ನಮ್ಗೆ ಇಷ್ಟ ಆಗ್ತದ? ಒಬ್ರು ಪಾಸ್ಟರ್ ಕಸ್ಟಮರ್ ಇದು ಸಾಕ್ಷಿ ಒಂದ್ ಘಟನೆ ಹೇಳ್ತಾ ಇದ್ದಾರೆ. ಏನಂದ್ರೆ ಯಾರಾದ್ರೂ ಗೆಸ್ಟ್ ಬಂದ್ರೆ ನಿಮಗೆ 1 ವಾರ ಇದ್ರೆ ಎಷ್ಟು ಜನಕ್ಕೆ ಸಂತೋಷ ಆಗ್ತದೆ? ಯಾರಿಗೂ ಸಂತೋಷ ಇಲ್ಲ. ಯಾವಾಗ ಹೋಗ್ತೇನೆ ಅಂತ ಕಾಯ್ತಿರ್ತೀವಲ್ಲ. ಈಗ ಯೇಸು ಹೋಗುವಾಗ ಹೇಳ್ತಾ ಇದ್ದಾರೆ, ಈಗ ನಾನು ಹೋಗ್ತಾ ಇದ್ದೀನಿ, ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸ್ತೇನೆ. ಹಲ್ಲೆಲೂಯಾ. ಕೇಳಿಸ್ಕೊ, ಗಮನ ಕೊಟ್ಟು ಕೇಳಿಸ್ಕೊ. ನಾನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸ್ತೇನೆ. ನಾನು ಇಷ್ಟು ದಿವಸ ನಿಮ್ಮ ಜೊತೆ ಇದ್ದೆ, ಈಗ ಬೇರೊಬ್ಬ ಸಹಾಯಕನನ್ನು ಕಳಿಸ್ತೇನೆ. ಆತನು ಯಾವಾಗ್ಲೂ ನಿಮ್ಮ ಜೊತೆ ಇರ್ತಾನೆ, ನಿಮ್ಮ ಒಳಗಡೆ ಇರ್ತಾನೆ. ನಿಮ್ಮ ಜೊತೆ ಇರ್ತಾನೆ, ನಿಮ್ಮ ಒಳಗಡೆ ಜೊತೆ ಇರ್ತಾನೆ, ಒಳಗಡೆ ಇರ್ತಾನೆ. ಗಂಟೆಗಳ ಜೊತೆ ಇರ್ತಾನೆ, ಒಳಗಡೆ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ದೇವರು ಒಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ಬಿಟ್ಟು ಹೋಗ್ತಾ ಇದ್ದೇನೆ, ಒಬ್ಬ ಸಹಾಯಕನ ನಾನು ಬಿಟ್ಟು ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ಈಗ ಯಾರಾದ್ರೂ ಗೆಸ್ಟ್ ಬಂದು ಈ ಗೆಸ್ಟೇ ಅವರೇ ರೇಷನ್ ತಗೊಂಡ್ಬಂದ್ರಿ ಅಂತ ಅನ್ಕೊಳ್ರಿ. ನೀವು ಎಲ್ಲಿಗೋ ಮಾಲಿಕ್ ಕರ್ಕೊಂಡು ಹೋಗ್ತಾ ಇದ್ರೆ ಅವರೇ ಬಿಲ್ ಪೇ ಮಾಡಿದ್ರು ಅಂತ ತಿಳ್ಕೊಳ್ರಿ. ಆ ಗೆಸ್ಟ್ ವಾಪಸ್ ಕಳಿಸ್ತೀರಿ ನೀವು? 1 ವಾರಕ್ಕೆ ಹೋಗೋನು ಇನ್ನೂ ಸ್ವಲ್ಪ ದಿನ ಇರುವಂತೀವಿ. ಯಾಕೆ? ಅವ ಇರತ್ತ ನಮ್ದು ಏನು ಏನಾಗಲ್ಲ ಅಂತ ಗೆಸ್ಟ್ ಬೇಕಾ? ಯೇಸು ಹೇಳಿದಾರೆ ನೋಡ್ರಿ. ಯೇಸು ಹೇಳಿದಾರೆ ಏನಂದ್ರೆ ನೋಡ್ರಿ, ವಾಕ್ಯ ಹೋದ್ರಿ ಯವನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16 ಮತ್ತು 17. ಯವನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16 ಮತ್ತು 17. ತೆಗೆದ್ರೆ ಬೇಗ ಹೋದ್ರಿ, ಇಲ್ಲಾಂದ್ರೆ ನಾನೇ ಓದ್ತೀನಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ,
ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಎಲ್ಲರೂ ಕನ್ನಡ ಬೈಬಲ್ ತೆಗೆದಿರಾ ಒಂದ್ಸಲ ಅಭಿಷೇಕದಿಂದ ಹೋದ್ರೆ ಎಲ್ಲರೂ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಕೇಳಿಸ್ಕೊಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೀಗ ಶರೀರದಿಂದ ನಾನು ಹೋಗ್ತಾ ಇದ್ದೇನೆ, ಆದರೆ ಇನ್ನೊಬ್ಬ ಸಹಾಯಕ ನಾನು ನಿನಗೆ ಕಳಿಸಿಕೊಡ್ತೇನೆ, ಆತನು ಸದಾ ಕಾಲ ನಿನ್ನ ಜೊತೆ ಇರ್ತಾನೆ. ಹಲ್ಲೆಲೂಯಾ. ಎಷ್ಟು ದಿನ ಇರ್ತಾನೆ? ಗಂಟೆಗಳು ಎಷ್ಟು ದಿನ ಇರ್ತಾನೆ? ಗಂಟೆಗಳು ಎಷ್ಟು ದಿನ ಇರ್ತಾನೆ? ಸದಾ ಕಾಲ ಅಂದ್ರೆ ಏನು? ಸಾಯೋವರೆಗೂ, ಇಲ್ಲಾಂದ್ರೆ ಯೇಸು ಸ್ವಾಮಿ ಬರೋವರೆಗೂ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಆಗ ಪವಿತ್ರಾತ್ಮನು ಒಬ್ಬೊಬ್ಬರ ಮೇಲೆ ಬಂದು ಈ ಭೂಮಿ ಮೇಲೆ ಏನ್ ಕಾರ್ಯ ಮಾಡಬೇಕು ಅದನ್ನು ಕಾರ್ಯ ಮಾಡಿ ಮತ್ತೆ ಪರಲೋಕಕ್ಕೆ ಹೋಗ್ತಾ ಇದ್ರು ಪವಿತ್ರಾತ್ಮನು. ಈ ಪವಿತ್ರಾತ್ಮನು ಯಾರು ಅಂತಂದ್ರೆ ಆತನು ದೇವರಾಗಿದ್ದಾನೆ. ತ್ರಯೇಕತ್ವದಲ್ಲಿ ಪವಿತ್ರಾತ್ಮನು ದೇವರಾಗಿದ್ದಾನೆ. ಪವಿತ್ರಾತ್ಮನು ವ್ಯಕ್ತಿಯಾಗಿದ್ದಾನೆ, ಕೇವಲ ಶಕ್ತಿ ಅಲ್ಲ. ಪವಿತ್ರಾತ್ಮನು ಕೇವಲ ಗಾಳಿ ಅಲ್ಲ, ಪವಿತ್ರಾತ್ಮನು ಪಾರಿವಾಳ ಅಲ್ಲ, ಪವಿತ್ರಾತ್ಮನು ಬೆಂಕಿ ಅಲ್ಲ, ಪವಿತ್ರಾತ್ಮನು ಬರೀ ಕೇವಲ ಎಣ್ಣೆ ಅಲ್ಲ. ಅದೆಲ್ಲ ಪವಿತ್ರಾತ್ಮನಿಗೆ ಸೂಚನೆ ಆಗಿದೆ, ಚಿಹ್ನೆ ಆಗಿದೆ. ಆತನ ಮಾಡುವಂತ ಕಾರ್ಯ ತೋರಿಸುವುದಕ್ಕಾಗಿ ಅವೆಲ್ಲ ಬೆಂಕಿ, ನೀರು, ಎಣ್ಣೆಗೆ ಪವಿತ್ರಾತ್ಮನನ್ನು ಹೋಲಿಸಿದ್ದಾರೆ. ಆದ್ರೆ ಪವಿತ್ರಾತ್ಮನು ಮನುಷ್ಯನಾಗಿದ್ದಾನೆ, ದೇವರಾಗಿದ್ದಾನೆ. ಪವಿತ್ರಾತ್ಮನ ಯಾರಾಗಿದ್ದಾರೆ? ಗಟ್ಟಿಯಾಗಿ, ಪವಿತ್ರಾತ್ಮನ ಯಾರಾಗಿದ್ದಾರೆ? ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹೋಗುವಾಗ ನಾನು ತಂದೆಯಾದ ದೇವರೇ ಕೇಳಿಕೊಳ್ಳುತ್ತೇನೆ, ನಿಮಗೆ ಒಬ್ಬ ಸಹಾಯಕನನ್ನು ಕಳಿಸ್ತೇನೆ, ಆತನು ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ, ನಿಮ್ಮ ಒಳಗಡೆ ಇರ್ತಾನೆ. ಆತನು ಯಾರು ಅಂದ್ರೆ ಸತ್ಯದ ಆತ್ಮನು. ಯಾರು ಆತನು? ಗಟ್ಟಿ ಹೇಳಿ, ಯಾರು ಆತನು? ಲೋಕ ಅವನನ್ನು ಕಂಡು ಹಿಡಿಯುವುದಿಲ್ಲ, ಲೋಕ ಅವನಿಗೆ ಗೊತ್ತಿಲ್ಲ, ಲೋಕದ ಜನರು ಆತನ ರಿಸೀವ್ ಮಾಡ್ಕೊಳ್ಳಕ್ಕೆ ಆಗುವುದಿಲ್ಲ. ಗಮನ ಕೊಟ್ಟು ಕೇಳಿಸ್ಕೊಡ್ರಿ, ಯೇಸು ಬಹಳ ಮುಖ್ಯವಾದ ಅಂಶ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನಾನು ಬೇರೊಬ್ಬ ಸಹಾಯಕನನ್ನು ನಿನ್ನ ಸಂಗಡ ಇರುವುದಕ್ಕಾಗಿ ಕೊಡ್ತಾ ಇದ್ದೇನೆ. ಆತನಿನ ಜೊತೆ ಇರ್ತಾನೆ, ಆತನಿನ ಒಳಗಡೆ ಇರ್ತಾನೆ. ಹೇಳ್ರಿ, ಪವಿತ್ರಾತ್ಮನು ಜೊತೆ ಇರ್ತಾನೆ, ಪವಿತ್ರಾತ್ಮನ ಒಳಗಡೆ ಇರ್ತಾನೆ. ಪವಿತ್ರಾತ್ಮ ಜೊತೆ ಇರ್ತಾನೆ, ಪವಿತ್ರಾತ್ಮನ ಒಳಗಡೆ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಬರುವುದು ಹೋಗುವುದು ಮಾಡ್ತಾ ಇದ್ದ, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಬಿಟ್ಟು ಹೋಗುವುದಿಲ್ಲ. ಹಲ್ಲೆಲೂಯಾ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾನೇನಾದ್ರೂ ಪಾಪ ಮಾಡಿಬಿಟ್ರೆ ಪವಿತ್ರಾತ್ಮ ಹೋಗ್ಬೇಡ ಹೋಗ್ಬೇಡ ಹೋಗ್ಬೇಡ, ನಾನು ಬಿಟ್ಟು ಹೋಗ್ಬೇಡ. ಗೊತ್ತಿರ್ಲಿಲ್ಲ. ನಾನು ಪರಿಶುದ್ಧನಾಗಿದ್ರೆ ಪವಿತ್ರಾತ್ಮ ಇರ್ತಾನೆ, ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ತಾನೆ. ನಾನು ಕರೆಕ್ಟ್ ಆಗಿದ್ರೆ ಪವಿತ್ರಾತ್ಮ ಬರ್ತಾನೆ, ಇಲ್ಲ ಅಂದ್ರೆ ಇರಲ್ಲ. ಅದು ತಪ್ಪಾಗಿದೆ. ಯೇಸು ಏನ್ ಹೇಳಿದ್ದಾರೆ? ಆತನು ನಿಮ್ಮ ಸಂಗಡ ಸದಾ ಕಾಲ ಇರ್ತಾನೆ, ನಿಮ್ಮ ಒಳಗಡೆ ಇರ್ತಾನೆ. ಓದ್ರಿ, 17ನೇ ವಾಕ್ಯ ಓದ್ರಿ, ಯೋಹಾನ 16. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನು. ಹೇಳ್ರಿ, ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನು. ಸತ್ಯದ ಆತ್ಮನು, ಸತ್ಯದ ಆತ್ಮನು. ಅದಕ್ಕೆ ನಿನ್ನ ಒಳಗಡೆ ಪವಿತ್ರಾತ್ಮ ಬಂದಾಗ ನಿನ್ನ ಬಾಯಿಂದ ಸುಲಭವಾಗಿ ಸುಳ್ಳು ಬರುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಒಳಗಡೆ ಪವಿತ್ರಾತ್ಮನು ಇರುವಾಗ ನೀನು ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಯಾಕೆ? ಆತನಿನ ಒಳಗಡೆ ಇದ್ದಾನೆ. ಸತ್ಯದ ಆತ್ಮನು. ಲೋಕವು ಆತನನ್ನು ನೋಡದೆಯೂ ತಿಳಿದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಕೇಳಿಸ್ಕೊಳ್ಳಿ, ಈ ಸಹಾಯಕನು ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ, ನಿನ್ನ ಒಳಗಡೆ ಇರ್ತಾನೆ. ಯಾರಿಗೆ ಯೇಸು ಹೇಳ್ತಾ ಇದ್ದಾರೆ, ನಾನು ಪವಿತ್ರಾತ್ಮ ನಿಮ್ಮ ಬಳಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಯಾರಿಗೆ ಹೇಳ್ತಾ ಇದ್ದಾರೆ? ಪವಿತ್ರಾತ್ಮ ಯಾರು ಹೊಂದ್ಕೋತಾರೆ? ಯಾರು ಯೇಸುವನ್ನು ನಂಬಿದ್ದಾರೆ, ಯಾರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ್ದಾರೆ, ಅವರು ಮಾತ್ರ ಹೊಂದಿಕೊಳ್ಳಕ್ಕೆ ಸಾಧ್ಯ. 3 ಕಾರ್ಯಗಳು ಪವಿತ್ರಾತ್ಮನು ಮಾಡ್ತಾ ನಮ್ಮಲ್ಲಿ ಬಂದಾಗ. ಎಷ್ಟು ಕಾರ್ಯಗಳು? ಎಲ್ಲರ ಕೈ ತೋರಿಸ್ಲಿಕ್ಕೆ 3 ಕಾರ್ಯಗಳು.
ಗಟ್ಟಿಗಳ 3 ಕಾರ್ಯಗಳು. ಗಟ್ಟಿಗಳ 3 ಕಾರ್ಯಗಳು. ಓಕೆ, ಪವಿತ್ರ ಆತ್ಮನನ್ನು ಬಂದಾಗ ಆತನ ಜೀವಿತದಲ್ಲಿ ನಡೆಸ್ತಾ ಇದ್ದಾನೆ, ಆತನ ಜೀವಿತದಲ್ಲಿ ಇದ್ದಾನೆ ಅಂತ ಹೇಗೆ ಗೊತ್ತಾಗ್ತದೆ ಅಂದ್ರೆ ಈ 3 ಕಾರ್ಯಗಳಿಂದ. ನೋಡಿ, ಯೇಸು ಸ್ವಾಮಿ ಹೇಳಿದ್ದಾರೆ, he lives with you and will be in you. ಪವಿತ್ರಾತ್ಮ ನಿಮ್ಮ ಜೊತೆಯಲ್ಲಿ ಇರ್ತಾನೆ, ನಿಮ್ಮ ಒಳಗಡೆ ಇರ್ತಾನೆ. ಹಲ್ಲೆಲೂಯಾ. ಓಕೆ, ಅಪೊಸ್ತಲರ ಕೃತ್ಯಗಳು 1:8 ವಚನದಲ್ಲಿ ಏನು ಓದಿದ್ದೇವೆ? ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವೇನ್ ಮಾಡ್ತೀರಿ? ಬಲವನ್ನು ಹೊಂದಿಕೊಳ್ಳುತ್ತೀರಿ. ಏನ್ ಮಾಡ್ತೀರಿ? ಗಟ್ಟಿಗಳು ಏನ್ ಮಾಡ್ತೀರಿ? ಬಲವನ್ನು ಹೊಂದಿಕೊಳ್ತೀರಿ. ಗಮನ ಕೊಟ್ಟು ಕೇಳಿಸ್ಕೊಳ್ರಿ. 3 ಕಾರ್ಯ ಪವಿತ್ರಾತ್ಮದು. ಒಂದು, ಪವಿತ್ರಾತ್ಮನ ಕಾರ್ಯ ನನ್ನ ಒಳಗಡೆ, ಪವಿತ್ರಾತ್ಮನ ಕಾರ್ಯ ನನ್ನ ಜೊತೆ, ಪವಿತ್ರಾತ್ಮನ ಕಾರ್ಯ ನನ್ನ ಮೇಲೆ ಬಂದಾಗ. ಈ 3 ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದಾಗಿದೆ. ಅನೇಕರು ದೀಕ್ಷಾಸ್ನಾನ ತೆಗೆದುಕೊಂಡು ಮುಗಿತು ಅಂತ ಅನ್ಕೋತಾರೆ. ದೀಕ್ಷಾ ಸ್ನಾನ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಬೇರೆ ಎಕ್ಸ್ಪೀರಿಯನ್ಸ್ ಆಗಿದೆ. ಪವಿತ್ರಾತ್ಮನ ನಿನ್ನ ಒಳಗಡೆ ಕಾರ್ಯ ಮಾಡುವುದು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಪವಿತ್ರಾತ್ಮ ನಿನ್ನ ಮೇಲೆ ಬರುವಂತ ಕಾರ್ಯ ಅದು ಬೇರೆ ಆಗಿರುವಂತದ್ದಾಗಿದೆ. ಈ 3 ಕಾರ್ಯಗಳನ್ನ ನಾನು ನಿಮಗೆ ಇವತ್ತು ಹೇಳಕ್ಕಿದ್ದೇನೆ. ಈ 3 ಕಾರ್ಯಗಳಿಗಾಗಿ ನಿಮ್ಮ ಜೀವಿತ ಒಪ್ಪಿಸಿಕೊಟ್ರೆ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಈಗ ಇವರು 3.5 ವರ್ಷ ಎಲ್ಲ ನೋಡಿದರೆ ಯೇಸು ಮಾಡಿದ್ದು. ಯೇಸು ಹೇಳಿದ್ರು, ಹೊರಟು ಹೋಗ್ರಿ, ಸುವಾರ್ತೆ ಸಾರಿರಿ, ಶಿಷ್ಯರನ್ನ ಮಾಡ್ರಿ ಅಂತ ಎಲ್ಲ ಯೇಸು ಆಜ್ಞೆ ಕೊಟ್ರು. ಆದ್ರೆ ಯೇಸು ಮತ್ತೆ ಹೇಳ್ತಾ ಇದ್ದಾರೆ, ನಿಮ್ಮ ಮೇಲೆ ಪವಿತ್ರಾತ್ಮ ಬರೋವರೆಗೂ ನೀವು ಏನ್ ಮಾಡ್ರಿ? ವೇಟ್ ಮಾಡ್ರಿ, ಹೋಗ್ಬೇಡ್ರಿ. ಪವಿತ್ರಾತ್ಮ ಬರೋದು ಕಾಯಿರಿ ಅಂತ ಹೇಳಿದ್ರು ದೇವರು, ಯೇಸು ಸ್ವಾಮಿ. ಈಗ ಪವಿತ್ರಾತ್ಮಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ಪಂಚಶತಮ ದಿನದಿಂದ ಪವಿತ್ರಾತ್ಮನು ಫುಲ್ ಫೋರ್ಸ್ ಆಗಿ ಲೋಕಕ್ಕೆ ಎಂಟ್ರಿ ಆಯಿತು. ಈ ಲೋಕದಲ್ಲಿ ಈಗ ನಾವು ನೀವು ಏನಾದರೂ ಬದುಕ್ತಾ ಇದ್ದೇವೆ, ಈ ವರ್ಲ್ಡ್ ಅಲ್ಲಿ ವೆರಿ 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 ಇಂಪಾರ್ಟೆಂಟ್ ಪರ್ಸನ್ ಕೆಲಸ ಯಾವುದು ಅಂದ್ರೆ ಅದು ಹೋಲಿ ಸ್ಪಿರಿಟ್ ಕೆಲಸ. ಹಲ್ಲೆಲೂಯಾ. ಇವತ್ತು ನಾವು ಏನಾದ್ರೂ ಇದ್ದೇವೆ ಅಂತಂದ್ರೆ ಅದಕ್ಕೆ ಪವಿತ್ರಾತ್ಮನ ಸಹಾಯ, ಪವಿತ್ರಾತ್ಮನ ಜ್ಞಾನ ಕಾರ್ಯ ಅದಕ್ಕೆ ಸಹಾಯ, ಅದಕ್ಕಾಗಿ ಆತನ ಕಾರಣನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆ ಸಹಾಯಕನು ಯಾವಾಗಲೂ ನನ್ನ ಮೇಲೆ ಇರ್ತಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನು ಪರಿಶುದ್ಧರಿಂದ ಬರಂಗಿಲ್ಲ. ನೀವು ಫಾಸ್ಟಿಂಗ್ ಮಾಡಿ ಬಹಳ ಕೇಳಿಕೊಂಡಾಗ ಬರಂಗಿಲ್ಲ. ನೀವು ಯಾವುದೇ ತಪ್ಪು ಮಾಡಿಲ್ಲ ಅದಕ್ಕಾಗಿ ಆತನ ಬರ್ತಾನೆ ಎಂಬುದಾಗಿಲ್ಲ. ಪವಿತ್ರಾತ್ಮನ ಉದ್ದೇಶ ಏನ್ ಗೊತ್ತಾ? ಒಳಗಡೆ ಬರುವಂತ ಉದ್ದೇಶ ಏನು ಅಂದ್ರೆ ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಏನ್ ಮಾಡುವುದಕ್ಕಾಗಿ? ಗಟ್ಟಿಗಳು ಏನ್ ಮಾಡುವುದಕ್ಕಾಗಿ? ನಿನ್ನ ಒಳಗಡೆ ಪವಿತ್ರಾತ್ಮನ ಕಾರ್ಯ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ನೀನು ಪರಿಶುದ್ಧನಾಗಿ ಮಾಡುವುದಕ್ಕಾಗಿ. ಅದೇ ಮೊಟ್ಟ ಮೊದಲ ಪವಿತ್ರಾತ್ಮನ ಉದ್ದೇಶ ಆಗಿದೆ. ಬರೀ ನಾವು ಏನಂತಂದ್ರೆ ಅನ್ಯ ಭಾಷೆಯಲ್ಲಿ ಮಾತನಾಡುವುದು ಮಾತ್ರ ಅಲ್ಲ, ಪವಿತ್ರಾತ್ಮನು ಬಂದಾಗ ಐ ಫೀಲ್ ಮಾಡೋದು ಮಾತ್ರ ಅಲ್ಲ, ನಿನ್ನ ಒಳಗಡೆ ಪರಿಶುದ್ಧತೆ ಬರ್ತಾ ಇದೆಯಾ? ಇಯರ್ ಬೈ ಇಯರ್, ವರ್ಷದಿಂದ ವರ್ಷಕ್ಕೆ, ತಿಂಗಳಿಂದ ತಿಂಗಳಕ್ಕೆ ನಿನ್ನಲ್ಲಿ ಬದಲಾವಣೆ ಕಾಣಿಸ್ತಾ ಇದೆಯಾ? ನೀನು ಒಬ್ಬ ವಿಶ್ವಾಸಿ ಆಗಿದ್ದಾಗ ಜನರು ನೋಡಿ ನಿನ್ನನ್ನು ಹೇಳ್ತಾ ಇದ್ದಾರ, ಇವನು ಪರಿಶುದ್ಧ ಮಗನಾಗಿದ್ದಾನೆ, ಪರಿಶುದ್ಧ ಸಹೋದರನಾಗಿದ್ದಾನೆ, ಪರಿಶುದ್ಧ ಸಹೋದರಿ ಆಗಿದ್ದಾಳೆ ಎಂಬುದಾಗಿ ಹೇಳ್ತಾ ಇದ್ದಾರ ಅಂದ್ರೆ ದೇವರಿಗೆ ಸ್ತೋತ್ರ. ಯಾಕಂದ್ರೆ ಪವಿತ್ರಾತ್ಮ ನಿನ್ನ ಒಳಗಡೆ ಕಾರ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನಿನಲ್ಲಿ ಫಲ ತರುವುದಕ್ಕಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ನಿನ್ನಲ್ಲಿ ಪ್ರೀತಿ ಇದೆಯಾ? ನಿನ್ನಲ್ಲಿ ಸಮಾಧಾನ ಇದೆಯಾ? ನಿನ್ನಲ್ಲಿ ಸಂತೋಷ ಇದೆಯಾ? ಅಂದ್ರೆ ಪವಿತ್ರಾತ್ಮನಿಗೆ ನೀವು ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳಿ. ಹಲ್ಲೆಲೂಯಾ. ಯೇಸುವನ್ನು ನಂಬಿದಾಗ ನೀವು ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದೀರಿ. ಯೇಸುವನ್ನು ನಂಬಿದಾಗ ಪವಿತ್ರಾತ್ಮ ನಿಮ್ಮ ಒಳಗಡೆ ಬಂದಿದ್ದಾರೆ. ಆದ್ರೆ ಇನ್ನೂ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಪವಿತ್ರಾತ್ಮನು ನಿಮ್ಮನ್ನು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ನಿಮ್ಮನ್ನು ಹೊಂದಿಕೊಳ್ಳಬೇಕು. ಅದೇ ಅಪೊಸ್ತಲರ ಕೃತ್ಯ 1:8 ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪವಿತ್ರಾತ್ಮ ನಿನ್ನ ಮೇಲೆ ಬರಲು. ಎಲ್ಲರೂ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು. ಗಟ್ಟಿಯಾಗಿ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು. ಏನಾಗ್ತೀರಿ ನೀವು? ನಿಮ್ ಕೈ ತೋರಿಸ್ರಿ, ಏನ್ ಓದುತ್ತೀರಿ? ಆ ಬಲ ಅನ್ನುವಂಥದ್ದು ಪವರ್ ಅಂತ ಇದೆ ಇಂಗ್ಲಿಷ್ ನಲ್ಲಿ. ಅದಕ್ಕೆ ವರ್ಡ್ ಗ್ರೀಕ್ ಅಲ್ಲಿ ನೋಡಿದ್ರೆ ಅದಕ್ಕೆ ಒಂದು ವರ್ಡ್ ಬರ್ತದೆ, ಡುನಾಮಿಸ್ ಅಂತ ಹೇಳಿ. ಡುನಾಮಿಸ್ ಇದು ಡೈನಮೈಟ್ ಎಂಬುದಾಗಿ ಅರ್ಥ. ಡೈನಮೈಟ್
ಅಂದ್ರೆ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಒಡೆಯುವುದಕ್ಕೆ ಉಪಯೋಗಿಸಲ್ಪಡುವಂತ ಅಟೋಮ್ ಬಾಂಬ್. ಡೈನಮೈಟ್ ಅಂದ್ರೆ ಏನು? ದೊಡ್ಡ ದೊಡ್ಡ ಕಲ್ಲುಗಳನ್ನು ಒಡೆಯುವುದಕ್ಕಾಗಿ ಉಪಯೋಗಿಸಲ್ಪಡ್ತಾರೆ. ಅಂದ್ರೆ ಯೇಸು ಹೇಳ್ತಾ ಇದ್ದಾರೆ, ನಾನು ತಂದೆಯನ್ನು ಕೇಳ್ಕೊತೇನೆ, ಆತನು ಇನ್ನೊಬ್ಬ ಸಹಾಯಕನನ್ನು ಕಳಿಸ್ತಾನೆ. ಆ ಸಹಾಯಕನು ನಿನ್ನ ಮೇಲೆ ಬಂದಾಗ ನೀನು ಬಲವನ್ನು ಹೊಂದಿಕೊಳ್ತಿ. ಎಂತ ಬಲವನ್ನು ಹೊಂದಿಕೊಳ್ತಿ ಅಂದ್ರೆ ಈ ಡೈನಮೈಟ್ ಬಲವನ್ನು ಹೊಂದಿಕೊಳ್ತಿ. ಹಲ್ಲೆಲೂಯಾ. ಈ ಡೈನಮೈಟ್ ಬಲ ಅಂದ್ರೆ ಏನು? ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನು ಹೊಡೆಯುವಂಥದ್ದು. ಅದಕ್ಕೆ ಈ ಶಿಷ್ಯರು 3.5 ವರ್ಷ ಹೆಂಗಿದ್ರು ಅಂದ್ರೆ ದುಷ್ಪಟಕ ಆಗಿದ್ರು. ತೊಂಬರದ ಬಲ ತೊಗೊಂಡು ಹೆಂಗಿದ್ರಪ್ಪ? ಈ ಹೋಲಿ ಸ್ಪಿರಿಟ್ ಬರಕ್ಕಿಂತ ಮುಂಚೆ ಹೆಂಗಿದ್ರು ಅಂತಂದ್ರೆ, ಯೇಸು ಅದ್ಭುತ ಮಾಡಿದ್ರೆ ಫುಲ್ ಬಿಡ್ತಾರೆ. ಮಿರಾಕಲ್ಸ್ ನೋಡಿದ್ರೆ ಫುಲ್ ಹಿಂಗ ಬಿಡ್ತಾರೆ ಅವ್ರು. ಏನಾದ್ರೂ ಯೇಸು ಒಂದು ಪೇತ್ರನಿಗೆ ಬೈದ್ರೆ ಅನೇಕ ವಿಶ್ವಾಸಿಗಳ ಹಿಂಗಿರ್ತಾರೆ. ಮೀಟಿಂಗ್ ಹೋಗ್ತಾರೆ, ಇವರೇ ಸೂಪರ್ ಆಯ್ತು, ಅಜಯ್ ಜಯ ಬಂದ್ರು, ಅವ್ರು ಬಂದ್ರು, ಸೂಪರ್ ಆಯ್ತಪ್ಪ, ಮಸ್ತ್ ಒಂದು ವಾರ ತನಕ ಈಗ ಉಬ್ಬಿರ್ತದೆ. ಹಲ್ಲೆಲೂಯಾ. ವಾಕ್ಯ ಓದೋದು, ಬೈಬಲ್ ಓದೋದು ಎಲ್ಲ ನಡೀತಾ ಇರ್ತದೆ. ಯಾರೋ ಒಬ್ರು ಬಂದು ಏನೋ ಒಂದು ಹೇಳ್ಬಿಡ್ತಾರೆ. ನಿನ್ ಗೊತ್ತಾ, ನಿನ್ ಬಗ್ಗೆ ಹಂಗಲ್ಲಂತ ಇದ್ರು, ಚರ್ಚ್ನಾಗೆಲ್ಲ ನಿನ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ರು. ಅವ ಏನ್ ಹಿಡ್ಕೊಂಬಂದ ಗೊತ್ತವ? ಅನೇಕ ವಿಶ್ವಾಸಿಗಳ ಜೀವಿತ ಹೇಗಿರ್ತದಂದ್ರೆ, ಮೀಟಿಂಗ್ಸ್ ಇದು ನಮ್ಮ ಜೀವಿತ ಕೂಡ ಹಿಂಗೆ ಇತ್ತು. ಅದಕ್ಕಾಗಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಮೀಟಿಂಗ್ಸ್ ಮೇಲೆ ಮೀಟಿಂಗ್ಸ್, ಅವ್ರ ಟೀಚಿಂಗ್ ಕೇಳಿದ್ರೆ ಬದಲಾವಣೆ ಆಗ್ತದೆ, ಇವ್ರ ಟೀಚಿಂಗ್ ಕೇಳಿದ್ರೆ ಬದಲಾವಣೆ ಆಗ್ತದೆ, ಆ ಮೀಟಿಂಗ್ ಹೋದ್ರೆ ಬದಲಾವಣೆ ಆಗ್ತದೆ, ಈ ಪಾಸ್ ಜೊತೆ ಹೋದ್ರೆ ಬದಲಾವಣೆ ಆಗ್ತದೆ. ಮೀಟಿಂಗ್ ಮೇಲೆ ಮೀಟಿಂಗು, ಮೀಟಿಂಗ್ ಮೇಲೆ ಮೀಟಿಂಗು. ಆದ್ರೆ ಎಲ್ಲ ಡ್ರೈ ಇರ್ತದ. ಒಂದು ವಾರ್ತನ ಜೋಶ್ ಇರ್ತದ, ಆಮೇಲೆ ಹೆಂಗ್ ಡ್ರಗ್ ತಗೊಂಡವನಿಗೆ ಹೆಂಗ ಒಂದು ವಾರ್ತನ ಇರ್ತದ ನಶ. ಅವನಿಗೆ ಕುಡ್ದವ್ರಿಗೆ ಎಷ್ಟು ತನ ಇರ್ತದ್ರಿ ಭೀಮಶಂಕರ ನಶ? ಕುಡಿದ್ರಂದ್ರೆ ಎಲ್ಲಿ ತನ ಇರ್ತಾನೆ ನಶ? ಅದು ಡಿಪೆಂಡ್ಸ್ ರೀ, ಎಷ್ಟು ಮಾಡೋ ಕುಡಿತಾನ ಅವನು. ಎಲ್ಲಿ ತನ ಇರ್ತದ ಕಿಕ್ಕು, ಅಲ್ಲಿ ತನ ಫುಲ್ ಹೈಯಲ್ಲಿ ಇರ್ತಾನೆ ಅವ. ಅದು ನಶ ಇತ್ತು ಅಂದ್ರೆ ಟುಸ್ ಆಗ್ತಾನೆ. ಅವಾಗ ನೋಡಿದ್ರೆ ಅವನಿಗೆ ಝೋಂಬಿ ಆಗಿರ್ತಾನೆ ಅವ, ಝೋಂಬಿ ಅವ. ಹಂಗ ವಿಶ್ವಾಸಿಗಳು ಆ ಪಾಸ್ಟರ್ ಬಾರಿ ಪವರ್ಫುಲ್ ಅರ, ಈ ಪಾಸ್ಟರ್ ಬಾರಿ ಪವರ್ಫುಲ್ ಅರ, ಎಲ್ಲ ಈಗ ಫುಲ್ಲು ಉಬ್ಬಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಓದ್ತಾ ಇದೆ, ಫಾಸ್ಟಿಂಗ್ ಮಾಡ್ತಾ ಇದೆ, ಫುಲ್ ಯೇಸು ಬಿಟ್ರೆ ನಮಗೆ ಎಲ್ಲ ಫುಲ್ ಸಂತೋಷ ನಡಿ. ಯಾರೋ ಏನೋ ಬಂದು ಮನೆ ಏನೋ ಒಂದು ಜಗಳ ಆಗ್ಬಿಡ್ತದೆ, ಏನೋ ನೀವು ಮಾಡ್ಲಾರ ತಪ್ಪಿಗೆ ಅಂದ್ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೇನಾಗ್ತದಂದ್ರೆ, ಯಾಕೆ ಚರ್ಚೆ ಬರಲಾಗಿದೆ? ಬರಂಗಿಲ್ಲ. ಮೊದಲು ಬಿಡೋದೇ ಚರ್ಚೆ. ಬಾಕಿದವ್ರು ನಾವು 108 ಕಡೆ ಎಲ್ಲ ಹೋಗ್ತಾರೆ. ಅಲ್ಲಿ ಬಾಸ್ ಬೈಲಿ, ಅವ್ರ ಅವ್ವ ಬೈಲಿ, ಅವ್ರ ಅಪ್ಪ ಬೈಲಿ, ಮುಖ ಒರೆಸ್ಕೊಂಡು ಊಟ ಮಾಡ್ತಾರೆ. ಇಲ್ಲಿ ಪಾಸ್ಟ್ ಏನಾದ್ರು ಒಂದು ಮಾತು ಹೇಳಿದ್ರೆ ಅಂದ್ರೆ ನಾ ಚರ್ಚೆ ಮಾಡೋದು. ಬಲೂನ್ ವಿಶ್ವಾಸಿಗಳಾಗಿದೆ ನೀವು. ಯಾವಾಗ ಟಾಪ್ ಅಂತದ ಗೊತ್ತಿಲ್ಲ ಅದು. ಹಲ್ಲೆಲೂಯಾ. ಸೈತಾನ್ ನೋಡ್ತಿರ್ತಾನ, ಒಬ್ಬ ನನ್ನ ಬಲ್ಲದ ಟಾಚ್ಬೇಕು ಎಂದು. ಹಲ್ಲೆಲೂಯಾ. ಆದ್ರೆ ಇನ್ನೊಂದು ಬಲೂನ್ ಇದೆ ನೋಡ್ರಿ, ಇನ್ನೊಂದು ಬಲೂನ್ ಆಯ್ತೇನಪ್ಪ, ಕೊಡಿ. ಕೆಲವೊಂದು ಬಲೂನ್ಸ್ ಎಲ್ಲ ನೋಡಿದೀರಾ? ಬಹಳ ದೊಡ್ಡ ಇರ್ತಾರೆ, ಗಾಳಿಯಲ್ಲಿ ಬಿಡ್ತಾರೆ. ನೋಡಿದಿರಿ? ಯಾಕೆ ಗಾಳಿಯಲ್ಲಿ ಹೋಗ್ತಾರೆ? ಅದಕ್ಕೆ ದಾರ ಕಟ್ಟಿರ್ತಾರೆ. ಅದೇನ್ ಮಾಡ್ತಾರೆ? ಅದಕ್ಕೆ ಗಾಳಿಯಲ್ಲಿ ಬಿಡ್ತಾರೆ. ಅದಕ್ಕೆ ಯಾರಾದ್ರೂ ಟಾಸ್ಮಿನ್ ಚುಚ್ಚ ಆಗ್ತದ? ಆಗ್ತದೇನ್ರಿ? ಅಲ್ಲ ಮ್ಯಾಲ ಹೋಗಿ ನೀ ಏನು ಏರೋಪ್ಲೇನ್ ಹೋಗಿ ಕೂತು ಚುಸ್ತಿ. ನೀನು ಎಷ್ಟು ಲೌಕಿಕವಾಗಿ ಜೀವಿಸ್ತಾ ಇರ್ತಿ, ಎಷ್ಟು ಶರೀರದಲ್ಲಿ ಜೀವಿಸ್ತಾ ಇರ್ತಿ, ಅಲ್ಲಿ ಚುಚ್ಕೊತಾನೆ ಇರ್ತಿ ಟಾಸ್ಮಿನ್. ಹಲ್ಲೆಲೂಯಾ. ಎಲ್ಲಿವರೆಗೂ ನೀನು ಶರೀರದಲ್ಲಿ ಜೀವಿಸ್ತಾ ಇರ್ತಿ, ಏನ್ ಅನಿಸ್ತದ, ಏನ್ ಕಾಣಿಸ್ತದ, ಏನ್ ಕೇಳಿಸ್ಕೊತಿದಿ, ಏನ್ ನೋಡ್ತದ, ಅದರ ಮೇಲೆ ನೀನು ಜೀವಿಸ್ತಾ ಇದ್ರೆ ನಿನಗಾಗಿ ಟಾಸ್ಮಿನ್ ತಗೊಂಡ್ ನಿಂತಿರ್ತಾನೆ ಸೈತಾನ. ಇವ್ರು ಎಷ್ಟೇ ಹೋಗ್ಲಿ, ಇವರಿಗೆ ನಾನು ಚುಚ್ದೊಟ್ಟು ಪುಸ್ ಆಗ್ಬಿಡ್ತಾನೆ.
ಹಲ್ಲೆಲೂಯಾ. ಆದ್ರೆ ಇನ್ನೊಂದು ರೀತಿಯಾದ ವಿಶ್ವಾಸಿಗಳು ಇರ್ತಾರೆ, ಅವರು ದೇವರೊಟ್ಟಿಗೆ ಕನೆಕ್ಟೆಡ್ ಆಗಿರ್ತಾರೆ. ಯಾರೊಟ್ಟಿಗೆ ಕನೆಕ್ಟೆಡ್ ಆಗಿರ್ತಾರೆ? ಈಗ ದೇವರೊಟ್ಟಿಗೆ ಕನೆಕ್ಟೆಡ್ ಆದವನು ಇದು ಬಲೂನ್ ಯಾವ ರೀತಿ ಹೈ ಆಗಿ ಹೋಗ್ತಾನೆ ಇರ್ತದೋ ಇದು ಯಾರಿಗಾದ್ರೂ ಚುಚ್ಚಕ್ಕಾಗ್ತದ? ಒಳಕಾಗ್ತದ ಇದು? ಯಾಕೆ? ಈ ದಾರ ಇದಕ್ಕೆ ಕನೆಕ್ಟೆಡ್ ಆಗಿದೆ. ಈ ದಾರ ಏನ್ ಮಾಡ್ತಾ ಇದಕ್ಕೆ, ಒಳಗಡೆ ಇರುವ ಗಾಳಿ ಏನ್ ಮಾಡ್ತಾ ಇದಕ್ಕೆ, ಮೇಲೆ 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 ಹೋಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ವ್ಯಕ್ತಿ ದೇವರೊಟ್ಟಿಗೆ ಕನೆಕ್ಟೆಡ್ ಆಗಿರ್ತಾನೋ ಅವನು ಮೇಲೆ ಮೇಲೆ ಹೋಗ್ತಾ ಇರ್ತಾನೆ. ಹಲ್ಲೆಲೂಯಾ. ಯಾವ ವ್ಯಕ್ತಿ ಸಂದರ್ಭಕ್ಕೆ ಅನುಗುಣವಾಗಿ ನಡೆಯಂಗಿಲ್ಲ, ಏನಂದ್ರೆ ಮೌಕೋಪೈ ಚೌಕ, ಈ ಕಡು ಎಸ್ ಆ ಕಡು ಎಸ್, ಇವ್ರಿಗೂ ಬೇಜಾರು ಮಾಡೋದು ಬೇಡ, ಇವ್ರಿಗೂ ಬೇಜಾರು ಮಾಡೋದು ಬೇಡ. ಹಲ್ಲೆಲೂಯಾ. ಅಂತರ ಮಧ್ಯದಲ್ಲಿ ಇರ್ತಾರೆ ನೋಡು. ಹಲ್ಲೆಲೂಯಾ. ಯಾವ ವಿಶ್ವಾಸ ಆಗ್ಬೇಕು? ನೀವು ಮೇಲಕ್ಕೆ ಹೋಗುವಂತ ವಿಶ್ವಾಸ ಆಗ್ಬೇಕಾ, ಅದ್ರ ಪುಷ್ಪಟಕ ಆಗ್ಬೇಕಾ? ಹಂಗಾದ್ರೆ ಕನೆಕ್ಟೆಡ್ ಆಗಿರ್ಬೇಕು ದೇವರೊಟ್ಟಿಗೆ. ಹಲ್ಲೆಲೂಯಾ. ಮನುಷ್ಯರ ನೀನು ಹೊಗಳಿದ್ರು ತೆಗೆದ್ರು ಏನಾರ ಆಗ್ತದ, ಮೇಲೆ ಇರೋ ಕೇಳಿಸ್ಕೋತಿ, ನಿನ್ ಬಗ್ಗೆ ಏನಾದ್ರು ಬಂದು ಹೇಳಿದ್ರು ನನಗೆ ಹಾಕಲ್ಲತ್ತೀರಪ್ಪ, ನೀ ಕೇಳಿಸ್ಕೋತಿ, ಎಲ್ಲಿದ್ದೀನಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಲ ಏನಾಯ್ತಂದ್ರೆ ಹಾವು ಮತ್ತೆ ಹದ್ದು ಜಗಳ ಆಡ್ತಾ ಇದ್ದಾವೆ. ಹದ್ದಿನ ಪ್ಲೇಸ್ ಯಾವುದು? ಹಾವಿನ ಸ್ಥಳ ಯಾವುದು? ಕೆಳಗಡೆ. ಓಕೆ. ಹಾವು ಹದ್ದಿಗೆ ಫುಲ್ ಹಿಂಗೆ ಇಟ್ಕೊಂಡ್ಬಿಡ್ತದ, ಹದ್ದಿಗೆ ಕಾಲು ಹಿಂಗೆ ಸುತ್ಕೊಂಡ್ಬಿಟ್ಟದ, ಬರೀ ಪಂಕ ಹೊಡಿಲತ್ತದ ಹದ್ದು. ಈಗ ಅದು ಚುಚ್ಚಲತ್ತದ ಹದ್ದಿಗೆ, ಅದು ಏನು ರಿಯಾಕ್ಟ್ ಮಾಡ್ತಾ ಇಲ್ಲ, ಅದು ಒಂದೇ ಮಾಡ್ತಾ ಇದೆ. ಏನ್ ಗೊತ್ತಾ? ಸುಮ್ಮನೆ ಮೇಲೆ ಹೋಗ್ಬೇಕು ಮೇಲೆ ಹೋಗ್ತಾ ಇದು ಹದ್ದಿನ, ಇದು ಹಾವಿನ ಶಕ್ತಿ ಏನಾಯ್ತು ಆಟೋಮೆಟಿಕ್ ಅದಕ್ಕೆ ಕಡಿಮೆ ಆಗ್ತಾ ಸುಸ್ತಾಯ್ತು. ಯಾಕೆ? ಗಾಳಿ ಇಲ್ಲ ಮೇಲಲ್ಲಿ, ಉಸಿರಾಟಕ್ಕಿಲ್ಲ. ಹದ್ದಿಗೆ ಮಾತ್ರ ಆ ಒಂದು ಸಾಮರ್ಥ್ಯ ಇದೆ, ಹದ್ದಿಗೆ ಮಾತ್ರ ಮೇಲೆ ಮೇಲೆ ಹಾರುವಂತ. ಹಾವೆಲ್ಲರೂ ನೋಡಿದಿರ ಮೇಲೆ ಹಾರಾಡುವುದು? ನೋಡಿದಿರಾ? ಹದ್ದಿನ ಗ್ರೌಂಡ್ ಯಾವುದು ಅಂದ್ರೆ ಆಕಾಶ, ಹಾವಿನ ಗ್ರೌಂಡ್ ಯಾವುದು? ಆಗ ಹದ್ದಿಗೆ ಇನ್ನೊಂದು ಹದ್ದು ಕೇಳ್ತಂತೆ, ಅವಾಗ ಅಷ್ಟು ಚುಚ್ತಾ ಇದ್ರು ಏನು ರೆಸ್ಪಾಂಡ್ ಮಾಡಿಲ್ಲಲ್ಲ. ಯಾಕೆ ಅಂತ ಅಂದ್ರೆ ಹದ್ದು ಹೇಳ್ತಂತೆ, ಹಾವು ಎಲ್ಲಿವರೆಗೂ ಅದು ತನ್ನ ಏರಿಯಾದಲ್ಲಿತ್ತೋ ಅದರ ಶಕ್ತಿ ನಡೀತಾ ಇತ್ತು. ಹಲ್ಲೆಲೂಯಾ. ಅಲ್ಲಿ ನಾನು ಏನ್ ಮಾಡೋದು ಬಿಡ್ತಾ ಇರಲಿಲ್ಲ. ನನ್ನ ಶಕ್ತಿ ಭೂಮಿ ಮೇಲಿಲ್ಲ, ನನ್ನ ಶಕ್ತಿ ಮೇಲೆ ಇದೆ. ಯಾವಾಗ ನನ್ನ ಶಕ್ತಿ ಮೇಲೆ ನಾನು ಹೋದೆ ಆಟೋಮೆಟಿಕ್ ಹಾವಿನ ಶಕ್ತಿ ಅದು ಕಡಿಮೆ ಆಗಿ ಸತ್ತೋಗ್ಬಿಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಸ್ಥಿತಿಗಳ ಬದಲಾವಣೆ ಆಗ್ಬೇಕಾ? ಎಲ್ಲಿವರೆಗೂ ನ್ಯಾಚುರಲ್ ಆಗಿ ಯೋಚನೆ ಮಾಡ್ತಾ ಇದ್ರು, ಇಲ್ಲೇ ಭೂಮಿ ಮೇಲೆ ಏನ್ ನಡೀತಾ ಅದೇ ಹೊಂದ್ಕೋತೀರಷ್ಟೇ. ಯಾವಾಗ ನಾನು ಶರೀರ ಅಲ್ಲ ನನ್ನ ಆತ್ಮ ಆಗಿದ್ದೀನಿ ಅಂತ ಯಾವಾಗ ಇದು ಪ್ರಕಟಣೆ ಬರ್ತದೋ, ನೀವು ಈ ಲೌಕಿಕವಾಗಿ ಜಗಳ ಆಡಂಗಿಲ್ಲ. ನಾನು ಏನಿದ್ರು ಜಗಳ ಅಲ್ಲಿದೆ. ಅದಕ್ಕೆ ಪೌಲ್ ಹೇಳುತ್ತೆ, ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡ ಅಲ್ಲ, ನಾವು ಹೋರಾಡುವುದು ಏನಂದ್ರೆ ದುರಾತ್ಮ ಸೇನೆಗಳ ವಿರುದ್ಧವಾಗಿ. ಹಲ್ಲೆಲೂಯಾ. ನೋಡ್ರಿ, ಎಂತ ಡಾನೇ ಇರ್ಲಿ ಅವ ದೆವ್ವ ಬಿಡಿಸ್ತಾನವ. ನಮ್ಮಲ್ಲಿ ಇದ್ದಿದ್ದವ ಡಾನ್. ಯಾಕೆ? ಮನುಷ್ಯನ ಶಕ್ತಿ ಲಿಮಿಟೆಡ್ ಆಗಿದೆ, ಸ್ಪಿರಿಟ್ ಪವರ್ ಅನ್ಲಿಮಿಟೆಡ್ ಆಗಿದೆ. ಅದಕ್ಕೆ ಇಷ್ಟು ತೆಳ್ಳಗಿದ್ರು ಬಿ ಅವರು ಒಳಗಡೆ ದುರಾತ್ಮ ಇತ್ತು ಅಂದ್ರೆ 8 ಜನಕ್ಕೆ ಹಿಂಗೆ ಎತ್ತಾರೆ ಅವರು. ಆದ್ರೆ ಆ ದುರಾತ್ಮಕ್ಕಿಂತ 100 ಪಟ್ಟು 1000 ಪಟ್ಟು ಯೇಸು ಹೇಳಿದರೆ ಪವಿತ್ರಾತ್ಮನ ಶಕ್ತಿ ನಿನ್ನ ಒಳಗಡೆ ಇದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ತಾಚ್ಪಿನ್ಗಳಿಗೆ ಅವಕಾಶ ಕೊಡಬೇಡ್ರಿ. ಹಲ್ಲೆಲೂಯಾ. ತಾಚ್ಪಿನ್ಗಳಿಗೆ ಅವಕಾಶ ಕೊಡಲ್ಲ, ಚುಚ್ಚಕ್ಕೆ ಬಿಡಂಗಿಲ್ಲ ಅವರಿಗೆ. ಹಲ್ಲೆಲೂಯಾ. ಯಾಕೆ? ಎಲ್ಲರ ಮೇಲೆ ಶಕ್ತಿ ನಮಗೆ ಕೊಟ್ಟಿದ್ದಾರೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ ಓದ್ರಿ ಬೇಗ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ ಬೇಗ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ. ನೋಡಿರಿ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ
ಅಧಿಕಾರ ಕೊಟ್ಟಿದ್ದೇನು, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ, ಯಾವುದು ನಿನಗೆ ಕೇಡು ಮಾಡುವುದೇ ಇಲ್ಲ. ಯೇಸು ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ? ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ನೀನು ಶಿಷ್ಯನಾಗುವುದು ಬಹಳ ಪ್ರಾಮುಖ್ಯ. ಅದಕ್ಕೆ ಬೈಬಲ್ ಟ್ರೈನಿಂಗ್ ಅಟೆಂಡ್ ಆಗೋದು ಬಹಳ ಪ್ರಾಮುಖ್ಯ. ಯೇಸು ಹೇಳ್ತಾ ಇದ್ದಾನೆ, ಹಾವುಗಳ ಮೇಲೆ, ಚೇಳುಗಳ ಮೇಲೆ ನಾನು ನಿಮಗೆ ಏನ್ ಮಾಡಿದ್ದೇನೆ? ಅಧಿಕಾರವನ್ನು ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಎಲ್ಲ ಅಂಧಕಾರ ಶಕ್ತಿಗಳ ಮೇಲೆ ನನಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಐ ಹ್ಯಾವ್ ಗಿವನ್ ಯು ದ ಪವರ್ ಓವರ್ ಆಲ್ ದ ಪವರ್ ಆಫ್ ದ ಎನಿಮಿ. ವೈರಿಯ ಸಮಸ್ತ ಶಕ್ತಿಯ ಮೇಲೆ ನಾನು ನಿನಗೆ ಬಲವನ್ನು ಕೊಟ್ಟಿದ್ದೇನೆ, ಅಧಿಕಾರವನ್ನು ಕೊಟ್ಟಿದ್ದೇನೆ. ಅಧಿಕಾರ ದೊಡ್ಡದ, ಬಲ ದೊಡ್ಡದ? ಈ ಕಾಂಟೆಕ್ಸ್ಟ್ ಅಲ್ಲಿ ಅಧಿಕಾರ ದೊಡ್ಡದ, ಬಲ ದೊಡ್ಡದ? ಗಟ್ಟಿಗೆ ಅಧಿಕಾರ ದೊಡ್ಡದ, ಬಲ ದೊಡ್ಡದ? ಹಲ್ಲೆಲೂಯಾ. ನೋಡಿದ್ದೀರಾ? ಎಕ್ಸಾಂಪಲ್ ಕೇಳಿದ್ದೀರಾ? ದೊಡ್ಡ ಟ್ರಕ್ ಬರ್ತಾ ಇರ್ತದೆ, ದೊಡ್ಡ ಟ್ರಕ್ ಬರ್ತಾ ಇರ್ತವ. ಪಂಜಾಬಿದವ್ರು ಹೈಟ್ ಆಗಿರ್ತದೆ, ಅಟ್ಟಗಟ್ಟ ಇರ್ತಾರೆ, 6 ಫೀಟ್ 7 ಫೀಟ್ ಇರ್ತಾರೆ. ಇವನು ಪೊಲೀಸ್ ಅಂತ ಹೇಳ್ತಾರೆ, ಕಾನ್ಸ್ಟೇಬಲ್ ಪೊಲೀಸ್. ಯೇಸು ನಾಮದಲ್ಲಿ ಅದೇ ಆಗು ಪಕ್ಕ ಕಾನ್ಸ್ಟೇಬಲ್. ಇವನು ಪೊಲೀಸ್ ಡ್ರೆಸ್ ಹಾಕೊಂಡಿದ್ದಾನೆ, ವಿಸಿಲ್ ಇಟ್ಕೊಂಡಿದ್ದಾನೆ. ಆ ಕಡೆಯಿಂದ ದೊಡ್ಡ ಟ್ರಕ್ ಬರ್ತಾ ಇದೆ ನಡೆಸ್ಕೊಂಡು. ಇವನು ಏನ್ ಮಾಡ್ತಾ ಇದ್ದಾನೆ? ನೋಡಿ ವಿಸಿಲ್ ನೋಡಿ. ಇಲ್ಲೆಲ್ಲ ಹೊಡೆದಿಲ್ಲ ವಿಸಿಲ್ ಹೊಡಿ. ಹೊಡೆದಿಲ್ಲ ವಿಸಿಲ್ ಹೊಡೆದಿಲ್ಲ, ಹೊಡಿ ಬರಲ್ಲ. ಓಕೆ. ಇವನು ವಿಸಿಲ್ ಹೊಡೆದು ಏನ್ ಮಾಡ್ತಾನೆ? ಏನ್ ಮಾಡ್ತಾನೆ? ಹಿಂಗ್ ಮಾಡ್ತಾನೆ. ಅಲ್ಲಿಂದ ಫುಲ್ ಫೋರ್ಸ್ ಆಗಿ ಬರ್ತಾನೆ. ಅವ್ನು ನೋಡ್ ತಕ್ಷಣ ನಿಲ್ಲಿಸ್ಬಿಡ್ತಾನೆ. ಯಾಕೆ? ಏನಿದೆ ಇವನತ್ರ? ಏನಿದೆ ಇವನತ್ರ? ಏನಿದೆ ಇವನತ್ರ? ಏನಿದೆ ಇವನತ್ರ? ಏನಿದೆ ಇವನತ್ರ? ಇವನತ್ರ ಏನಿದೆ? ಬಲ ಇದೆ. ಈ ಕಡೆ ಇವನತ್ರ ಟ್ರಕ್ ಇದೆ, ಬಲ ಇದೆ, ಸಾಮರ್ಥ್ಯ ಇದೆ. ಬಟ್ ಇವನತ್ರ ಏನಿದೆ? ಅಧಿಕಾರ ಇದೆ. ಹಾಗೆ ಯೇಸು ಹೇಳ್ತಾ ಇದ್ದಾರೆ, ಸಮಸ್ತ ವೈರಿಯ ಮೇಲೆ ನಾನು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಸೈತಾನು ನಿನಗೆ ನೋಡಿದ್ರೆ ಗಲಿಬಿಲಿ ಒದ್ದಾಡ್ತಾನೆ, ಹೆದರಿಕೆ ಅವನಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಒಳಗಡೆ ಅಂತ ಸ್ಪಿರಿಟ್, ಹೋಲಿ ಸ್ಪಿರಿಟ್ ದೇವರಿಟ್ಟಿದ್ದಾರೆ, ಅಂತ ಬಲ ಇದೆ. ನಿಂಗೆ ಸೈತಾನ ಎಲ್ಲೇ ನೋಡಿ ಬರ್ತಾ ಇದ್ದೀನಿ ಅಂದ್ರೆ ಅವನಿಗೆ ನಿಂದ್ರಕ್ಕಾಗಲ್ಲ. ಯಾಕೆ? ಆ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನನು ಮುಂಚೆ ವಿಶ್ವಾಸಿಗಳ ಜೊತೆ ಫುಟ್ಬಾಲ್ ಆಡ್ತಾ ಇದ್ದ. ಈಗ ನಾವು ಆಡ್ತಾ ಇದ್ದೀವಿ ಫುಟ್ಬಾಲ್ ಅವ್ರ ಜೊತೆಗೆ. ಈ ಕಡೆ ಹೋಗ್ತಾರೆ, ಅಲ್ಲಿ ಹೋಗ್ತಾನೆ, ಈ ಕಡೆ ಹೋಗ್ತಾನೆ. ಹಲ್ಲೆಲೂಯಾ. ಟೈಮಿಂಗ್ ಜಾಸ್ತಿ ಇಲ್ಲ ಅವನಿಗೆ, ಅದಕ್ಕೆ ಇನ್ನೂ ಬಹಳ ಕಾರ್ಯ ಮಾಡ್ತಾ ಇದ್ದಾನೆ. ಅವನಿಗಿಂತ ಹೆಚ್ಚಿನ ಕಾರ್ಯ ಪವಿತ್ರಾತ್ಮನ ಆಗ್ತಾ ಇದೆ. ಹಲ್ಲೆಲೂಯಾ. ಸೊ ಎಷ್ಟು ಹೇಳ್ತಾ ಇದ್ದಾರೆ, ಎಲ್ಲ ವೈರಿಯ ಶಕ್ತಿ ಮೇಲೆ ನಾನು ಬಲವನ್ನು ಕೊಟ್ಟಿದ್ದೇನೆ. ಯಾವ ಶಕ್ತಿ ಮೇಲೆ? ಸೈತಾನಿನ ಎಲ್ಲ ಶಕ್ತಿಯ ಮೇಲೆ ನಾನು ನಿನಗೆ ಕೊಟ್ಟಿದ್ದೇನೆ, ಅಧಿಕಾರವನ್ನು ಕೊಟ್ಟಿದ್ದೇನೆ. ಈಗ ಅಧಿಕಾರ ನೀವು ಉಪಯೋಗ ಮಾಡ್ಲಾರ್ದಾಗ ಹಂಗೆ ಇದ್ರೆ ಅವನು ಬಾಲ ಅಲಗಾಡಿಸ್ತಾನೆ. ಈಕಿ ಗೊತ್ತಿಲ್ಲಪ್ಪ ಈಕಿನ ಅಧಿಕಾರ ಏನದ ಅಂತೇಳಿ, ಇವನಿಗೆ ಗೊತ್ತಿಲ್ಲಪ್ಪ ಇವನ ಅಧಿಕಾರ ಏನದ ಅಂತ, ಬರ್ರಿ 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 ಅಂತ. ಹಲ್ಲೆಲೂಯಾ. ಯಾವಾಗ ನೀನು ಅಧಿಕಾರ ಉಪಯೋಗ ಮಾಡ್ತೀವಿ, ಯೇಸು ನಾಮದಲ್ಲಿ ಎಲ್ಲ ಜಗಳ ಬಂಧಿಸ್ತೇನೆ, ಯೇಸು ನಾಮದಲ್ಲಿ ಎಲ್ಲ ಅನಾರೋಗ್ಯ ಗಲಿಬಿಲಿಗಳು, ನನ್ನ ಕುಟುಂಬದಲ್ಲಿ ಬರುವ ಎಲ್ಲ ಕಿರಿಕಿರಿಗಳು ಯೇಸು ನಾಮದಲ್ಲಿ ನಾನು ಸ್ಟಾಪ್ ಮಾಡ್ತೇನೆ ಅಂತ ಹೇಳಿದಾಗ ಅದು ಸ್ಟಾಪ್ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಅಧಿಕಾರ ಏನ್ ಮಾಡಿದ್ದಾರೆ? ದೇವರು ಕೊಟ್ಬಿಟ್ಟಿದ್ದಾರೆ. ಈಗ ಅಶ್ವಿನ್ ಕೇಳ್ತಾನೆ, ನಂಗೆ ಬೈಬಲ್ ಕೊಡೋಣ ಬೈಬಲ್ ಕೊಡೋಣ ಅಂತ ಕೇಳಿದ್ರೆ ಏನ್ ಅನಿಸ್ತದೆ? ಏನ್ ಅನಿಸ್ತದೆ? ಆಲ್ರೆಡಿ ಕೊಟ್ಬಿಟ್ಟಿದ್ದೀರಲ್ಲ. ಈಗ ಮತ್ತೆ ಕೇಳಿದ್ರೆ ಏನ್ ಅನಿಸ್ತದೆ? ಏನ್ ತಲೆ ಕೆಟ್ಟದೇನೋ ಓದಿದಾಗ ಆಲ್ರೆಡಿ ಅಲ್ಲೇ ಕೈಯಲ್ಲಿ ಅದ, ಮತ್ತೆ ಬೈಬಲ್ ಕೊಡೋಣ ಬೈಬಲ್. ಅನೇಕ ವಿಶ್ವಾಸಿಗಳ ಪ್ರಾರ್ಥನೆ ಹಾಗೆ, ದೇವರೇ ಬಿಡುಗಡೆ ಮಾಡು, ದೇವರೇ ಸ್ವಸ್ಥತೆ ಮಾಡು, ದೇವರೇ ಜಾಬ್ ಕೊಡು, ದೇವರೇ ಅದು ಕೊಡು ಇದು ಕೊಡು. ಆಲ್ರೆಡಿ ದೇವರು ಕೊಟ್ಟಿದ್ದಾರೆ, ಅದನ್ನ ನಾವೇನ್ ಮಾಡ್ಬೇಕಾಗಿದೆ? ಉಪಯೋಗ ಮಾಡ್ಬೇಕಾಗಿದೆ. ಹಲ್ಲೆಲೂಯಾ. ಸೊ ಅದಕ್ಕೆ ಯೇಸು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತಾರೆ, ನಿಮ್ಮ ಮೇಲೆ ಪವಿತ್ರಾತ್ಮ ಬರುವಾಗ ನೀವು ಬಲವನ್ನು ಹೊಂದಿಕೊಳ್ತೀರಿ. ಹಲ್ಲೆಲೂಯಾ. ಏನು ಹೊಂದ್ಕೊಳ್ತೀರಿ? ಈ ಬಲ ಎಂತ ಬಲ ಅಂದ್ರೆ ಯೇಸುವಿನಲ್ಲಿದ್ದಂತ ಬಲ, ಯೇಸುವಿನಲ್ಲಿದ್ದಂತ ಸಾಮರ್ಥ್ಯನೇ ನಿಮ್ಮಲ್ಲಿ ಕೂಡ ಬರ್ತದೆ. ಹಲ್ಲೆಲೂಯಾ.
3 ಕಾರ್ಯಗಳು ಪವಿತ್ರಾತ್ಮನು ಬಂದಾಗ. ಮೊದಲನೇದಾಗಿ ನಿನ್ನ ಒಳಗಡೆ ಆತನು ಪರಿಶುದ್ಧತೆ ಅಂದ್ರೆ ನಿನ್ನ ಕ್ಯಾರೆಕ್ಟರ್ ಅನ್ನು ಬದಲಾವಣೆ ಮಾಡ್ತಾನೆ, ನಿನ್ನ ನೇಚರ್ ಸ್ವಭಾವವನ್ನು ಬದಲಾವಣೆ ಮಾಡ್ತಾನೆ, ನಿನಗೆ ಜೊತೆ ಇದ್ದು ಗೈಡ್ ಮಾಡ್ತಾನೆ, ನಿನಗೆ ನಡೆಸ್ತಾನೆ. ಇಲ್ಲಿಗೆ ಹೋಗ್ಬೇಡ, ಅಲ್ಲಿಗೆ ಹೋಗ್ಬೇಡ, ಇದು ಮಾಡಬೇಡ, ನಿನ್ನ ಮಾರ್ಗದರ್ಶನ ಮಾಡ್ತಾನೆ ಜೊತೆಗಿದ್ದು. ಹಲ್ಲೆಲೂಯಾ. ಮೇಲೆ ಬರುವಾಗ, ನಿನ್ನ ಮೇಲೆ ಬರುವಾಗ ನೀನು ವೈರಿಗಳ ರಾಜ್ಯಕ್ಕೆ ಹೋಗಿ ಅಲ್ಲಿದ್ದಂಥ ಜನರನ್ನು ಬಿಡುಗಡೆ ಮಾಡಿ ತೆಗೆದುಕೊಂಡು ಬರ್ತೀನಿ. ಹಲ್ಲೆಲೂಯಾ. ಈ ಶಿಷ್ಯರು ಪವಿತ್ರಾತ್ಮ ಅವರ ಮೇಲೆ ಬರೋವರೆಗೂ ಅವ್ರು ಹೇಗಿದ್ರೆ ಅಂದ್ರೆ ಟುಸ್ಪಟಕ ಇದ್ರೆ ಹೇಗಿದ್ರೆ ಅವರು ಈಗ ಪವಿತ್ರಾತ್ಮ ಅವರ ಮೇಲೆ ಬಂದಾಗ ಹೇಗದ ನೋಡೋದು ಅದು ಸೀನ್ ಅಂತ ಎಲ್ಲರೂ ಸುತ್ತಲಿ ಯಾಕಪ್ಪ ನೋಡಿದ್ದೀರಾ? ಆಕ್ಚುಲಿ ರಿಯಲ್ ಆಗಿ ತರಬೇಕಂತ ಅಂದ್ವಿ, ಬಟ್ ಸಿಗ್ಲಿಲ್ಲ. ಪಾಪ ಮಾರ್ಕೆಟ್ ಎಲ್ಲ ತಿರ್ಗಾಡಿದ್ರೆ ಅವರು ಸಿಗ್ಲಿ. ಎಷ್ಟು ಜನ ಸುತ್ತಲಿ ಯಾಕಪ್ಪ ನೋಡಿರಲ್ಲ? ಹರ್ಸಿದ್ದೀರಿ? ಸೌಂಡ್ ಹೆಂಗಿರ್ತದ? ಹೆಂಗಿರ್ತದೆ? ಭಯಂಕರ ಇರ್ತಲ್ಲ. ಆಮೇಲೆ ಇನ್ನೊಂದು ವಿಶೇಷ ಬರ್ತಾರೆ ನೋಡ್ರು, ಛೋಟ ಎಲ್ಲ. ಈಗ ನಮಗೆ ಛೋಟ ಶಕ್ತಿ ಕೊಟ್ಟಿಲ್ಲ, ನಮಗೆ ಬಡ ಶಕ್ತಿ ಕೊಟ್ಟಿಲ್ಲ. ಹೇಳಿರಲ್ಲ, ಚಿಕ್ಕ ಸಾಮರ್ಥ್ಯ ಕೊಟ್ಟಿಲ್ಲ, ಚಿಕ್ಕ ಬಲ ಕೊಟ್ಟಿಲ್ಲ, ದೊಡ್ಡ ಬಲ ಕೊಟ್ಟಿದ್ದಾರೆ, ದೊಡ್ಡ ಬಲ ಕೊಟ್ಟಿದ್ದಾರೆ. ಅಂದ್ರೆ ಯೇಸು ಈ ಶಿಷ್ಯರನ್ನು ಏನು ಬದಲಾವಣೆ ಮಾಡ್ಲಿಕ್ಕಾಗ್ಲಿಲ್ಲ, ಈ ಎಲ್ಲಿವರೆಗೂ ಹೋಲಿ ಸ್ಪಿರಿಟ್ ಅವ್ರ ಒಳಗಡೆ ಇರ್ಲಿಲ್ಲ, ಈ ಶಿಷ್ಯರೆಲ್ಲ ಕಚ್ಚಾಡ್ತಾ ಇದ್ರು. ನೀ ದೊಡ್ಡವೇ ನಾ ದೊಡ್ಡವ, ನೀ ದೊಡ್ಡವೇ ನಾ ದೊಡ್ಡವ. ಶಿಷ್ಯರು ಒಂದ್ ಕೇಳಿದ್ರೆ, ಸ್ವಾಮಿ ದೇವರ ರಾಜ್ಯದಲ್ಲಿ ಯಾರು ದೊಡ್ಡವರು ಹೇಳು? ಶಿಲುಬೆಗೆ ಹೋಗಕ್ಕಿಂತ ಮುಂಚೆ ಎಲ್ಲ ಶಿಷ್ಯರೆಲ್ಲ ಜಗಳ ಆಡ್ತಾ ಇದ್ದಾರೆ. ಓಕೆ, ಈಗ ಯೇಸು ಹೇಳ್ತಾ ಇದ್ದಾರೆ, ನಿಮ್ಮ ಮೇಲೆ ಪವಿತ್ರ ಆತ್ಮ ಬರ್ತಾನೆ. ನೀವೇನ್ ಮಾಡ್ತೀರ? ಅವಾಗ ಬಲವನ್ನು ಹೊಂದ್ಕೊಂಡು ಏನ್ ಮಾಡ್ತೀರಿ? ಸಾಕ್ಷಿಗಳಾಗಿರ್ತೀರಿ. ಎಲ್ಲೆಲ್ಲಿ? ನಿಮ್ಮ ಮನೆಯಲ್ಲಿ, ಅಕ್ಕಪಕ್ಕದವರಲ್ಲಿ, ಏರಿಯಾದಲ್ಲಿ, ಡಿಸ್ಟಿಕ್ ಅಲ್ಲಿ, ಲೋಕದ ಕಟ್ಟ ಕಡೆವರೆಗೂ ನೀವು ನನ್ನ ಸಾಕ್ಷಿಗಳಾಗಿರ್ತೀರಿ. ಅಂದ್ರೆ ಈಗ ಸಾಕ್ಷಿ ಅಂದ ತಕ್ಷಣ ತಲೆನೋವು ಕಡಿಮೆ ಆಯ್ತು, ಹೊಟ್ಟೆ ನೋವು ಕಡಿಮೆ ಆಯ್ತು, ಇದು ಸಾಕ್ಷಿ ಅಲ್ಲ. ಯೇಸು ಜೀವಿಸುವಾತನಾಗಿದ್ದಾನೆ ಅಂತ ನೀವು ರುಜು ಮಾಡ್ತೀರಿ ಅಂತ ಹೇಳಿ. ಹಲ್ಲೆಲೂಯಾ. ಯೇಸು ಜೀವಿಸುವ ದೇವರಾಗಿದ್ದಾನೆ, ಅದಕ್ಕೆ ನಾನೇ ಸಾಕ್ಷಿ ಅಂತೀರಿ. ಏನಂತೀರಿ? ಯೇಸು ಎಲ್ಲನಪ್ಪ ಜೀವಿಸುವ ದೇವರು ಅಂದ್ರೆ ನೀವೇನಂತೀರಿ? ನಾನೇ ಸಾಕ್ಷಿ ಇದ್ದೀನಿ, ಅದಕ್ಕೆ ಯೇಸು ಜೀವಿಸುವ ದೇವರು ಇದ್ದಾರೆ. ಯಾಕೆ? ನನಗಿಂತ ರೋಗ ಇತ್ತು, ಬಿಡುಗಡೆ ಮಾಡಿದ್ದಾರೆ. ಇಂಥ ಬಂಧನ ಇತ್ತು, ನನಗೆ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಹೋಗಿ ಹೋಗಿ ಸಾಕಾಗಿ ಬಂದೆ, ಯೇಸಪ್ಪನ ಹತ್ರ ಬಂದಾಗ ನನಗೆ ಬಿಡುಗಡೆ ಆಯ್ತು. ಅದಕ್ಕಾಗಿ ಯೇಸು ಜೀವಿಸುವ ದೇವರಾಗಿದ್ದಾನೆ, ಅದಕ್ಕೆ ನಾನೇ ಸಾಕ್ಷಿ ಎಂಬುದಾಗಿ ಹೇಳ್ತೇನೆ. ಹಲ್ಲೆಲೂಯಾ. ಅದಕ್ಕೆ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ಹೆಂಗಾಗ್ತಿರಂದ್ರೆ ಅಟೋಮ್ ಬಾಂಬ್ ಆದಂಗ ಆಗ್ತಿರ್ರಿ. ಹಲ್ಲೆಲೂಯಾ. ಈ ಅಟೋಮ್ ಬಾಂಬ್ ಹೊಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಏನ್ ಹಚ್ಬೇಕು? ಅದಕ್ಕೆ ಬೆಂಕಿ ಬೇಕು ಅದಕ್ಕೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ಹೇಳ್ತದೆ, ವಾಕ್ಯ ದೇವರ ಬೆಂಕಿ ಆಗಿದೆ ಅಂತೆ. ಏನಾಗಿದೆ? ದೇವರ ಬೆಂಕಿ ಆಗಿದೆ. ಪವಿತ್ರಾತ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕು ಅಂದ್ರೆ ಆತನಿಗೆ ವಾಕ್ಯ ಬೇಕು. ಏನ್ ಬೇಕು ಆತನಿಗೆ? ನಿನ್ನ ಕಣ್ಣೀರು ನೋಡಿ ಆತನ ಕಾರ್ಯ ಮಾಡಕ್ಕಾಗಲ್ಲ, ನಿನ್ನ ಕಷ್ಟ ನೋಡಿ ಆತನ ಕಾರ್ಯ ಮಾಡಕ್ಕಾಗಲ್ಲ. ಆತನಿಗೆ ನಿನ್ನ ನಂಬಿಕೆಯ ವಾಕ್ಯವನ್ನು ಕೊಟ್ರೆ ಆತನು ಪವಿತ್ರಾತ್ಮನ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಇವರ ಮೇಲೆ ಪವಿತ್ರಾತ್ಮ ಬಂದಾಗ ನೋಡ್ರಿ, ವಾಕ್ಯ ಹೇಳ್ತದೆ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಮೊದಲ 2ನೇ ವಚನದಿಂದ ಓದೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಮೊದಲನೇ ವಚನದಿಂದ. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬರೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನಡೆಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಈಗ ಶಿಷ್ಯರೆಲ್ಲ ಕಾಯ್ತಾ ಇದ್ದಾರೆ ಹೋಲಿ ಸ್ಪಿರಿಟ್ ಅಲ್ಲಿ. ಇದಕ್ಕಿಂತ ದೊಡ್ಡ ಶಬ್ದ
ಫಸ್ಟ್ ಟೈಮ್ ಹೋಲಿ ಸ್ಪಿರಿಟ್ ಬರುವಾಗ ಈ ರೀತಿಯಾಗಿ ಹೋಲಿ ಸ್ಪಿರಿಟ್ ಎಂಟ್ರಿ ಆಯಿತು. ಒಬ್ಬೊಬ್ಬರ ಮೇಲೆ ಬಂದು ಕೂತ್ಕೊತಾ ಇದ್ದಾನೆ. ಈಗ ಅವರ ಭಾಷೆ ಬದಲಾವಣೆ ಆಗ್ತಾ ಇದೆ, ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ. 10 ದಿನದಿಂದ ಕಾಯ್ತಾ ಇದ್ದಾರೆ, ತಂದೆಯಾದ ದೇವರ ವಾಗ್ದಾನಕ್ಕಾಗಿ ಕಾಯ್ತಾ ಇದ್ದಾರೆ. ಈಗ ಪವಿತ್ರಾತ್ಮನ ಅವರ ಮೇಲೆ ಬಂದಿದ್ದಾರೆ. ಅವರು ಉಪವಾಸ ಮಾಡಲಿಲ್ಲ, ಜಜ್ಕೊಳ್ಳಿಲ್ಲ, ಏನು ಮಾಡಲಿಲ್ಲ. ತಂದೆ ವಾಗ್ದಾನದ ಮೇಲೆ ಅವರು ಆತುಕೊಂಡಿದ್ರು. ಅವರು ಆತುಕೊಂಡಿರುವಾಗ ಏಕ ಮನಸ್ಸಿನಿಂದ ಅವರು ಸಿದ್ಧರಾದರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದಕ್ಕಾಗಿ. ನೀವು ಎಲ್ಲಿವರೆಗೂ ಸಿದ್ಧರಾಗುವುದಿಲ್ಲ ನಿಮ್ಮ ಹೃದಯ, ಅಲ್ಲಿವರೆಗೂ ಪವಿತ್ರಾತ್ಮನ ಹೊಂದಿಕೊಳ್ಳಕ್ಕೆ ಆಗುವುದಿಲ್ಲ. ಇವರು ಶಿಷ್ಯರೆಲ್ಲ ಸಿದ್ಧರಾದರು. ಆಗ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದು ಒಬ್ಬೊಬ್ಬೊಬ್ಬರ ಮೇಲೆ, ಅಂದ್ರೆ ಪವಿತ್ರಾತ್ಮ ವರವಾಗಿದ್ದಾನೆ ಎಲ್ಲರಿಗಾಗಿ. ಇಲ್ಲಿ ಇರುವ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ಪವಿತ್ರಾತ್ಮನ ತುಂಬಿಸುವಿಕೆ ಇದೆ. ಬೇಕಾ ಪವಿತ್ರಾತ್ಮನು? ಹಲ್ಲೆಲೂಯ. ನೀನು ಚಿಕ್ಕವನಾಗಿರ್ಬೋದು, ದೊಡ್ಡವನಾಗಿರ್ಬೋದು, ನೀನು ವಿದ್ಯಾವಂತನಾಗಿರ್ಬೋದು, ಅವಿದ್ಯಾವಂತನಾಗಿರ್ಬೋದು, ನೀನು ಬಡವನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ನೀನು ಯಾರೇ ಆಗಿರ್ಬೋದು, ನಿನಗೆ ಪವಿತ್ರಾತ್ಮನ ವರ ಲಭ್ಯ ಇದೆ. ಆ ಸಹಾಯಕ ನಿನಗಾಗಿ ಇದ್ದಾನೆ. ಹಲ್ಲೆಲೂಯ. ಆತನ ಎಂದಿಗೂ ಬಿಟ್ಟು ಹೋಗಂಗಿಲ್ಲ. ಆತನ ಸದಾ ನಿನ್ನ ಜೊತೆ ಇರ್ತಾನೆ. ಹಲ್ಲೆಲೂಯ. ಒಬ್ಬೊಬ್ಬರು ಒಂದೊಂದು ಸೀಸನ್ ಅಲ್ಲಿ ಇರ್ತಾರೆ, ಆಮೇಲೆ ಹೋಗ್ತಾರೆ. ಸದಾ ಜೊತೆ ಇರುವರು ಪವಿತ್ರಾತ್ಮ. ಆತನ ಹೇಳ್ತಾನೆ, ನಿನಗೆ ಸಹಾಯಕನಾಗಿದ್ದಾನೆ, ನಿನಗೆ ಸಂತೈಸುವಿಕೆ ಕೊಡುವಾತನಾಗಿದ್ದಾನೆ, ನಿನಗೆ ಸತ್ಯದಲ್ಲಿ ನಡೆಸ್ತಾನೆ, ನಿನ್ನ ಹಣಕಾಸಿನಲ್ಲಿ ನಡೆಸ್ತಾನೆ, ನಿನ್ನ ಜಾಬಲ್ಲಿ ನಡೆಸ್ತಾನೆ. ಪವಿತ್ರಾತ್ಮನ ಎಲ್ಲಾ ಕ್ಷೇತ್ರದಲ್ಲಿ ಆತ ನಡೆಸ್ತಾನೆ. ಆದ್ರೆ ನಾವು ಪವಿತ್ರಾತ್ಮನ ಇಗ್ನೋರ್ ಮಾಡಿದ್ದೀವಿ. ಆತನಿಗೆ ಕೇವಲ ಅನ್ಯ ಭಾಷೆ ಮಾತಾಡೋದ್ರಲ್ಲಿ ಮಾತ್ರ ಉಪಯೋಗ ಮಾಡ್ತಾ ಇದ್ದೀವಿ. ಬಾಕಿ ಸಹಾಯ ಕೇಳ್ತಾ ಇಲ್ಲ, ಬಾಕಿ ಏರಿಯಾದಲ್ಲಿ ಆತನಿಗೆ ಅವಕಾಶ ಕೊಡ್ತಾ ಇಲ್ಲ. ಬರೀ ಅನ್ಯ ಭಾಷೆ ಮಾತಾಡೋದ್ರಲ್ಲಿ ಮಾತ್ರ ಕೊಡ್ತಾ ಇದ್ದೇವೆ. ನೋಡ್ರಿ, ಈಗ ಈ ಪೇತ್ರನು ಪವಿತ್ರಾತ್ಮನು ಹೊಂದಿಕೊಂಡ ಮೇಲೆ, ಪೇತ್ರನು ಪವಿತ್ರಾತ್ಮ ಬರುವುದಕ್ಕಿಂತ ಮುಂಚೆ ಒಂದು ಹುಡುಗಿ ಮಾತು ಹೇಳಿದಕ್ಕೆ ಅಂಜಿಬಿಟ್ಟ. ಅವನು 3 ಸಲ ಸುಳ್ಳು ಹೇಳಿದ. ಒಂದು ಚಿಕ್ಕ ಹುಡುಗಿ ಬಂದ್ರೆ, ನೀನು ಎಷ್ಟು ಜೊತೆ ಇದ್ದಿಲ್ಲ ಅಂತ ನಾವು ಭಯ, ಸುಳ್ಳು ಹೇಳಿಬಿಟ್ಟ. ಯೇಸು ಯಾರು ಅಂತಾನೆ ಗೊತ್ತಿಲ್ಲ ಅಂತ ತನ್ನಂತಾನೆ ಶಪಿಸ್ಕೊಂಡ. ಆದ್ರೆ ಪವಿತ್ರಾತ್ಮ ಬಂದಾಗ ನೋಡ್ರಿ ಏನಾಯ್ತು. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 8ನೇ ವಚನ. ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರಿಗೆ, ಜನರ ಅಧಿಕಾರಿಗಳೇ, ಹಿರಿಯರೇ, ಒಬ್ಬ ಅಂಗಹೀನನಿಗೆ ಆದ ಉಪಕಾರದ ವಿಷಯದಲ್ಲಿ ಅವನಿಗೆ ಯಾತರಿಂದ ನೆಟ್ಟಗಾಯಿತು ಎಂಬುದಾಗಿ ನಮ್ಮನ್ನು ಈ ಹೊತ್ತು ವಿಚಾರಣೆ. 13ನೇ ವಾಕ್ಯ ಓದು. ಅದೇ 4ನೇ ಅಧ್ಯಾಯ 13ನೇ ವಚನ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು. ಪೇತ್ರ ಯೋಹಾನರು ಹೆಂಗ್ ಮಾತಾಡ್ತಾ ಇದ್ದಾರೆ? ಗಟ್ಟಿಯಾಗಿ ಹೆಂಗ್ ಮಾತಾಡ್ತಾ ಇದ್ದಾರೆ? ಗಟ್ಟಿಯಾಗಿ ಹೆಂಗ್ ಮಾತಾಡ್ತಾ ಇದ್ದಾರೆ? ನಾಳೆ ಬಂದು ಕೇಳ್ತಾರೆ, ಯಾರಿಗೇನ ನಿಮಗೆ ಏನೋ ಯೇಸು ನಂಬಿ ಏನೋ ಇಲ್ಲಿ ಇಲ್ರಿ, ಅವ್ರು ಕರೆದ್ರ ಬದುಕ್ರಿ ಬಂದ್ರಿ ಎಲ್ಲ ನಡೀತ. ಚರ್ಚೆ ಬಂದು ಕೇಳ್ತಾರೆ, ಮತಾಂತರ ಮಾಡ್ತಿದ್ದಾರೆ ಅವರು, ಹಂಗ್ ಮಾಡ್ತಾ ಇದಾರೆ ಅವ್ರ. ಏನ್ ಬದನೆಕಾಯಿ ಚಿಪ್ಪಲ್ಲ ಮತಾಂತರ ಬಂದು ಕೇಳ್ತಾರೆ ನೋಡ್ರಿ. ಎಲ್ಲ ಪಾಸ್ಟರ್ ಬಂದು ಮತಾಂತರ ತೆಗೀರಿ ಎಲ್ಲ ಎಲ್ಲ ಅವ್ರ 8 ಜನ ಬರ್ತಾವ. ಪಾಪ ಪಾಸ್ಟರ್ ಒಬ್ಬನೇ ಇರ್ತಾನೆ ಅಲ್ಲಿ. ವಿಶ್ವಾಸಿಗಳೆಲ್ಲ ಹೆದರ್ಕೊಂಡು ನಿಂತಿರ್ತಾರೆ. ಏನ್ ಕೊಲೆ ಮಾಡ್ತಿದ್ದೀರಾ? ಏನ್ ವ್ಯಭಿಚಾರ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಿ? ಹಲ್ಲೆಲೂಯ. ಏನ್ ಮಾಡ್ತಿದ್ದೀರಿ? ಪೇತ್ರ ಯೋಹಾನ ಯಾವ ಒಂದು ಚಿಕ್ಕ ಹುಡುಗಿಯ ಮಾತು ಕೇಳಿ ಅಂಜಿದ, ಅದೇ ಪೇತ್ರ ಯೋಹಾನ ಧೈರ್ಯದಿಂದಲೇ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಿರುವುದಕ್ಕೆ ಒಂದು ಸೂಚನೆ ಏನು ಗೊತ್ತಾ? ಯೇಸುವಿನ ಬಗ್ಗೆ ಹೇಳುವುದಕ್ಕೆ ನಿಮಗೆ ಹೆದರಿಕೆನೇ ಇರಂಗಿಲ್ಲ. ಹಲ್ಲೆಲೂಯ. ಎಲ್ಲರೆಂದ್ರೆ ಹೇಳ್ತೀರಿ ನೀವು. ಯಾಕೆ ಗೊತ್ತಾ? ಈ ಪವಿತ್ರಾತ್ಮ ಬಂದಾಗ ನೀನೆಷ್ಟು ಬ್ಯೂಟಿಫುಲ್ ಆಗಿದ್ದೀವಿ, ನೀನು ಎಷ್ಟು ಚೆನ್ನಾಗಿ, ನಿನ್ನ ಬಗ್ಗೆ ಮಾತಾಡಂಗಿಲ್ಲ. ಪವಿತ್ರಾತ್ಮ ಮಾತಾಡೋದು ಯೇಸುವಿನ ಬಗ್ಗೆ ಮಾತ್ರ. ಹಲ್ಲೆಲೂಯ. ಯೇಸುವಿನ ಬಗ್ಗೆ ಆತನ ಹೇಳಕ್ ಬಂದಿದ್ದಾನೆ. ಅದಕ್ಕೆ ಹೋಲಿ ಸ್ಪಿರಿಟ್ ಬಂದಾಗ ನಿಮಗೆ ಸುಮ್ಮನೆ ಇರಕ್ಕಾಗಲ್ಲ. ಎಲ್ಲೇ ಮಾತಾಡ ಯೇಸುವಿನ ಬಗ್ಗೆ ಹೇಳ್ತಾ ಇರ್ತೇನೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೋಲಿ ಸ್ಪಿರಿಟ್ ಫಿಲ್ ಆದಾಗ, ದೀಕ್ಷಾಸನ ಆದಾಗ ಅನಾಯಿಂಟ್ ಮಾಡಿದ್ರು. 3ನೇ ದಿವಸಕ್ಕೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಅಷ್ಟು ಗೊತ್ತಿರಲಿಲ್ಲ ಏನಂದ್ರೆ ಹೋಲಿ ಸ್ಪಿರಿಟ್. ನಾವು ಅನ್ಕೊಂಡೆ ಬರೀ ಚಪ್ಪಾಳೆ ತಟ್ಟಿ ಹಿಂಗೆ ಶೇಕ್ ಮಾಡಿದ್ರೆ ಹೋಲಿ ಸ್ಪಿರಿಟ್ ಬರ್ತದೆ ಅನ್ನೋ. ಅದೆಲ್ಲ ರಾಂಗ್, ಒಂದು ತಪ್ಪಾದ ಒಂದು ಅವ್ರದ್ದು ನಂಬಿಕೆ ಮತ್ತೆ ಟೀಚಿಂಗ್ ಆಗಿರ್ತದ್ದು. ಹೋಲಿ ಸ್ಪಿರಿಟ್ ಆ ರೀತಿಯಾಗಿ ಏನಂದ್ರೆ ಹೋಗೋದು ಬರೋದು ಮಾಡಲ್ಲ. ಸೊ
ಯಾವಾಗ ಹೋಲಿ ಸ್ಪಿರಿಟ್ ಫಿಲ್ ಆಗಿದ್ದೀವಿ ಅವಾಗ ಯಾರು ಸಿಗ್ತಾರೋ ಅವರಿಗೆಲ್ಲ ಯೇಸುವಿನ ಬಗ್ಗೆ ಹೇಳೋದು. ಹಾಸ್ಟೆಲ್ ಅಲ್ಲಿ ಹೋದ್ರು ಕೂಡ ಯೇಸುವಿನ ಬಗ್ಗೆ ಹೇಳೋದು, ಕೆಲಸ ಮಾಡೋ ಸ್ಥಳದಲ್ಲಿ ಹೋದ್ರು ಕೂಡ ಯೇಸುವಿನ ಬಗ್ಗೆ ಹೇಳೋದು. ನೇರವಾಗಿ ಯಾರು ನೋಡಿದ್ರು? ಪೇತ್ರ ನೋಡ್ದ, ಪೌಲ್ ನೋಡ್ದ ಯೇಸುವಿಗೆ? ಯಾರು ನೋಡಿದ್ರು? ಪೌಲ್ ನೋಡಿದನ? ಪೇತ್ರ ಬರಲಿ ಯೇಸುವಿನ ಜೊತೆಗೆ ಹಿಂಗಿದ್ದ, ಯೇಸುವಿನ ಜೊತೆಗೆ ಶರೀರ ಮುಟ್ಟು ನೋಡಿದಾನೆ, ಮಾತಾಡಿದಾನೆ, ಎಲ್ಲ ನೋಡಿದಾನೆ. ಪೌಲ ದರ್ಶನ ನೋಡಿದಾನೆ ಅಷ್ಟೇ. ಅವನು ದೊಡ್ಡ ಬೆಳಕು ಬಂತು, ನೋಡಿಲ್ಲ ಪೌಲ್ ಯೇಸುವಿಗೆ. ಆಮೇಲೆ ಎಷ್ಟೋ ವರ್ಷ ಆದ ನಂತರ ಪರಲೋಕಕ್ಕೆ ಹೋಗಿ ನೋಡಿದಾನೆ. ಪೇತ್ರ 3.5 ವರ್ಷ ಯೇಸುವಿನ ಜೊತೆಗೆ ಇದ್ದಾರೆ ಪೇತ್ರನು. ಆದ್ರೆ ಪೇತ್ರ ಒಂದು ಕಡೆ ಕಾಸ್ಟಿಸಮ್ ಮಾಡ್ತಾನೆ. ಯಾರು? ಪೇತ್ರ ಯಹೂದ್ಯ. ಯಹೂದ್ಯ ಅಂದ್ರೆ ಬ್ರಾಹ್ಮಣಿದ್ದಾಗ. ಓಕೆ, ಇವನೇನ್ ಮಾಡ್ತಾ ಇದ್ದಾರೆ? ಅನ್ಯ ಜನರ ಹತ್ರ ಊಟ ಮಾಡ್ತಿರ್ತಾನೆ ಪೇತ್ರ. ಈಗ ಅಲ್ಲಿಂದ ಪೌಲ್ ಬರ್ತಾರೆ, ಇಲ್ಲ ಯಹೂದ್ಯರು ಬರ್ತಾರೆ, ಅನ್ಯ ಜಾತಿಗಳ ಜೊತೆ ಊಟ ಮಾಡ್ತಾ ಇರ್ತಾನೆ. ಯಹೂದ್ಯರು ಬರ್ತಾ ಇರ್ತಾನೆ. ಯಹೂದ್ಯರು ಬಂದ ತಕ್ಷಣ ಪೇತ್ರ ಆ ಕಡೆ ಹೋಗಿ ಯಹೂದ್ಯರ ಜೊತೆ ಕೂತ್ಕೋತಾನೆ. ಈಗ ಪೌಲ್ ನೋಡ್ತಾನೆ, ಹಿಂಗ ನೋಡಿ ನೇರ ಮುಗುಗೆ ಹೋಗಿತಾನೆ ನಾವು. ಪೇತ್ರ ಅಂದ್ರೆ ಯಾರು? ಯೆರೂಸಲೇಮಿನ ಹೈಲಿ ಪೊಸಿಷನ್. ಯೇಸುವನ್ನು ಮುಟ್ಟಿ ನೋಡಿದಂತ ಪೇತ್ರನು ಪೌಲನ ಕೇವಲ ದರ್ಶನ ನೋಡಿದಾನೆ, ಬೈತಾ ಇದ್ದಾನೆ, ಪೇತ್ರ ಕಪಟಿಯಾಗಿದ್ದೀನಿ. ಯಹೂದ್ಯರು ಬಂದಾಗ ನೀನು ಅನ್ಯ ಜಾತಿಯವರನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀನಿ, ಕಪಟಿಯಾಗಿದ್ದೀನಿ ಅಂತ. ಸೀನಿಯರ್ ಮ್ಯಾನ್ ಆಫ್ ಗಾಡ್ ಜೂನಿಯರ್ ಬಿಟ್ಟೆ. ನೀನು ಯೇಸುವನ್ನು ನಂಬಿದ್ರೆ, ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ಹೆಂಗ ಬೇಕು? ಅದೆಲ್ಲೂ ಅಷ್ಟಿದ್ರೆ ಸಾಕಲ್ಲ, ಅವೇ ಸಿಗಲ್ಲ ಮತ್ತೆ ಅದರಲ್ಲಿ ಮಾಡ್ಕೋಬೇಕು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಯೇಸುವಿನ ಹತ್ರ ಯಾವುದೇ ಜಾತಿ ಇಲ್ಲ, ಯೇಸುವಿನ ಹತ್ರ ಯಾವುದೇ ಧರ್ಮ ಇಲ್ಲ. ಪವಿತ್ರಾತ್ಮ ಎಲ್ಲರಿಗಾಗಿ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಿನ್ನ ಹಿನ್ನೆಲೆ ಏನೇ ಆಗಿರ್ಬೋದು, ಪವಿತ್ರಾತ್ಮನೇ ಅದು ವರವಾಗಿ ಆತನ ಕೊಡಕ್ಕೆ ಸಾಧ್ಯ ಇವತ್ತು. ಪೇತ್ರನು ಒಬ್ಬ ಹುಡುಗಿಯನ್ನು ನೋಡಿ ಹೆದರಿದವನು ಧೈರ್ಯವಾಗಿ ಹೇಳ್ತಾ ಇದ್ದಾರೆ, ಯೇಸು ಜೀವಿಸುವುದಕ್ಕೆ ನಾವೇ ಸಾಕ್ಷಿ ಆಗಿದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿವರೆಗೂ ನೀವು ಹೋಲಿ ಸ್ಪಿರಿಟ್ ನಿಮ್ಮ ಒಳಗಡೆ ನಿಮ್ಮ ಮೇಲೆ ಬರಂಗಿಲ್ಲ, ಅಲ್ಲಿವರೆಗೂ ನೀವು ಧೈರ್ಯವಾಗಿ ನಿಂತ್ಕೊಳ್ಳಕ್ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಹೇಳಿದ್ದಾರೆ, ಈ ಲೋಕದ ಬುದ್ಧಿಹೀನನನ್ನು ನಾನು ಆರಿಸಿಕೊಂಡು ಬುದ್ಧಿವಂತರ ನಾಚಿಕೆ ಪಡಿಸ್ತೇನೆ. ಈ ಲೋಕದ ಬಲಹೀನರನ್ನ ನಾನು ಆರಿಸಿಕೊಂಡು ಬಲವಂತರನ್ನ ನಾಚಿಕೆ ಪಡಿಸ್ತೇನೆ. ನಾವೆಲ್ಲ ಬಲಹೀನರು, ಬುದ್ಧಿಹೀನರು. ನೀವೆಲ್ಲ ಟಾಟಾ ಬಿರ್ಲಾ ಮನೆಗೆ ಬಂದಿದ್ದೀರಾ? ಇದೆಲ್ಲ ಎಲ್ಲ ಇಲ್ಲಲ್ಲ. ಎಲ್ಲೋ ಒಂದು ಏರಿಯಾದಲ್ಲಿ ಇದ್ದಿದ್ವಿ, ಅಲ್ಲಿ ದೇವರನ್ನು ಆರಿಸ್ಕೊಂಡ್ರು, ಅಲ್ಲಿ ಪವಿತ್ರಾತ್ಮಲ್ಲಿ ತುಂಬಿಸಲ್ಪಟ್ರು. ಹಲ್ಲೆಲೂಯಾ. ನೋಡ್ರಿ, ಪೇತ್ರನ ಜೀವಿತ ಹೇಗೆ ಬದಲಾವಣೆ ಆಗ್ತದೆ ನೋಡ್ರಿ. 17ನೇ ವಚನ, 13ನೇ ವಚನ, 4-13ನೇ ವಚನ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು, ಎಲ್ರಿ ಧೈರ್ಯದಿಂದ ಮಾತಾಡುವುದನ್ನು, ಜೊತೆಗೆ ಧೈರ್ಯದಿಂದ, ಸುವಾರ್ತೆ ಧೈರ್ಯದಿಂದ ಹೇಳ್ತೇನೆ, ಸುವಾರ್ತೆ ಧೈರ್ಯದಿಂದ ಹೇಳ್ತೇನೆ, ಸುವಾರ್ತೆ ಧೈರ್ಯದಿಂದ ಹೇಳ್ತೇನೆ. ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ಹಲ್ಲೆಲೂಯಾ. ಇವರು ಓದಕ್ಕೆ ಬರಲ್ಲ, ಇವರಿಗೆ ಶಾಸ್ತ್ರದ ಜ್ಞಾನನೇ ಇಲ್ಲ ಇವರಿಗೆ. ಇವರು ಸಾಧಾರಣ ಜನರು, ಇಂಥ ಅದ್ಭುತ ಮಾಡ್ತಾ ಇದ್ದಾರೆ, ಇಂಥ ಮಾತುಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಆಶ್ಚರ್ಯ ಆಗ್ತಾ ಇದೆ. ಪವಿತ್ರಾತ್ಮ ನಿನ್ನ ಮೇಲೆ ಇದ್ದಾಗ ಜನರಿಗೆ ಆಶ್ಚರ್ಯ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾಗ್ತದೆ? ಜನರಿಗೆ ಆಶ್ಚರ್ಯ ಆಗ್ತದೆ. ಹೆಂಗೆ ಮಾಡ್ತಾ ಇದ್ದಾರೆ ಇವರು ಅಂತ ಆಶ್ಚರ್ಯ ಆಗ್ತದೆ. ಹಲ್ಲೆಲೂಯಾ. ಓದಿಲ್ಲ, ವಿದ್ಯಾಭ್ಯಾಸ ಗೊತ್ತಿಲ್ಲ, ಆದ್ರೂ ಕೂಡ ಪೇತ್ರ 2 ಪುಸ್ತಕ ಬರೆದ. 1ನೇ ಪೇತ್ರ, 2ನೇ ಪೇತ್ರ. ಆ 1ನೇ ಪೇತ್ರ, 2ನೇ ಪೇತ್ರ ಸ್ಟಡಿ ಮಾಡುವುದಕ್ಕೆ PhD ಮಾಡ್ತಿದ್ದಾರೆ ಇವಾಗ. ಅದನ್ನ ಅರ್ಥ ಮಾಡ್ಬೇಕು. ಅವ್ರು ಒಂದೊಂದು ದೇವರ ಪ್ರಕಟಣೆಗಳನ್ನು ಬರೆದಿದ್ದು ಈಗ ಇಷ್ಟಿಷ್ಟು ದೊಡ್ಡ ದೊಡ್ಡ ಪುಸ್ತಕಗಳಿದ್ದಾವೆ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ಅಂದ್ರೆ ದೇವರ ಜ್ಞಾನ ಅಷ್ಟು ಅಗಾಧವಾಗಿದೆ. ಹಲ್ಲೆಲೂಯಾ,
ಪವಿತ್ರಾತ್ಮ ಬಂದಾಗ ಈ ಧೈರ್ಯ ಬರ್ತದೆ. ಪವಿತ್ರಾತ್ಮನು ಬಂದಾಗ ಐಕ್ಯತೆ ಬರ್ತದೆ, ಯೂನಿಟಿ ಬರ್ತದೆ. ಮೂರನೇದಾಗಿ ಪವಿತ್ರಾತ್ಮನು ಬಂದಾಗ ಪ್ರಾರ್ಥನೆ ಬೋರ್ ಆಗಲ್ಲ. ಪ್ರಾರ್ಥನೆ ಬೋರ್ ಆಗಂಗಿಲ್ಲ. ಪವಿತ್ರಾತ್ಮನಿದ್ದಾಗ 2 ತಾಸು 3 ತಾಸು ನೀನು ಹಿಂಗೆ ಟೈಮ್ ಹೋಗ್ಬಿಡ್ತಾರೆ. ಯಾಕೆ? ಹೋಲಿ ಸ್ಪಿರಿಟ್ ನಿನ್ನ ಮುಖಾಂತರ ಆತನ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಹೆಚ್ಚನಿಗೆ ಪವಿತ್ರಾತ್ಮನ ನಿಮ್ಮ ಮೇಲೆ ಬರಬೇಕಾಗಿದೆ. ಇದಕ್ಕೆ ಬ್ಯಾಪ್ಟಿಸಮ್ ಇನ್ ದ ಹೋಲಿ ಸ್ಪಿರಿಟ್ ಅಂತಾರೆ. ಅಂದ್ರೆ ನಿಮಗೆ ಪವಿತ್ರಾತ್ಮ ಇದ್ದಾನೆ, ಹೋಲಿ ಸ್ಪಿರಿಟ್ ಇದ್ದಾರೆ, ಬಟ್ ನಿನ್ನ ಮೇಲೆ ಪವಿತ್ರಾತ್ಮ ಬರಬೇಕು. ನಿನ್ನ ಮೇಲೆ ಪವಿತ್ರಾತ್ಮ ಬರಬೇಕಾದ್ರೆ ಏನ್ ಮಾಡ್ಬೇಕ್ರಿ? ನೋಡಿ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38-39 ವಚನ. ಅಪೊಸ್ತಲರ ಕೃತ್ಯಗಳು 2ನೇ, ಎಲ್ಲರೂ ತೆಗೀರಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38-39. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. You will receive the gift of the Holy Spirit. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವ ಎಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಪವಿತ್ರಾತ್ಮನ ದೀಕ್ಷಾಸ್ನಾನ ಹೊಂದಿಕೊಳ್ಳಬೇಕಂದ್ರೆ ನಿನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಬೇಕು. ನಿನ್ನ ಪಾಪದಿಂದ ತಿರುಗಿಕೊಳ್ಳಬೇಕು. ನಾನು ಪಾಪಿಯಾಗಿದ್ದೇನೆ, ನನಗೆ ಕ್ಷಮಿಸು. ದೀಕ್ಷಾಸ್ನಾನ ತೆಗೆದುಕೊಂಡು ನೀನು ಕೇಳಿಕೊಂಡಾಗ ಪವಿತ್ರಾತ್ಮನ ವರ ನಿನಗೆ ಕೊಡಲ್ಪಡುತ್ತದೆ. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ಗಿಫ್ಟ್ ಆಗಿದ್ದಾನೆ, ಅವ ವರವಾಗಿದ್ದಾನೆ. ಹೊರತಾಗಿ ನೀವು ಅದನ್ನು ಅರ್ನ್ ಮಾಡಕ್ ಆಗುವುದಿಲ್ಲ, ನೀವು ಅದನ್ನು ಸಂಪಾದನೆ ಮಾಡಕ್ ಆಗುವುದಿಲ್ಲ. ನೀವು ಜಸ್ಟ್ ಅದನ್ನು ರಿಸೀವ್ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ನೀವು ಕಣ್ಣೀರು ಹಾಕಬೇಕಾಗಿಲ್ಲ, ಅಷ್ಟೇ ನಿಮ್ಮಲ್ಲ ಡಿಸೈರ್ ಇರಬೇಕು. ನಾನು ಪವಿತ್ರಾತ್ಮನಿಂದ ದೀಕ್ಷಾಸ್ನಾನ ಹೊಂದಿಕೊಳ್ಳಬೇಕು. ಏನ್ ಮಾಡಬೇಕು? ಪವಿತ್ರಾತ್ಮನ ದೀಕ್ಷಾಸ್ನಾನ ಹೊಂದಿಕೊಳ್ಳಬೇಕಂದ್ರೆ ಮೊದಲನೇದಾಗಿ ಪಶ್ಚಾತ್ತಾಪ ಪಡಬೇಕು. ರಿಪೆಂಟ್ ಆಫ್ ಯುವರ್ ಸಿನ್ಸ್. ನಿನ್ನ ಪಾಪಗಳನ್ನ ಅರಿಕೆ ಮಾಡು. ಸುಳ್ಳು ಹೇಳಿದೀಯಾ, ಬೈದಿದೀಯಾ, ಶಾಪ ಹಾಕಿದೀಯಾ, ಕೆಟ್ಟದ್ದು ಮಾಡಿದೀಯಾ, ಒಳಗಡೆ ಪವಿತ್ರಾತ್ಮ ನಿನಗೆ ಏನ್ ಹೇಳ್ತಾನೆ ಅದಕ್ಕಾಗಿ ಕ್ಷಮೆ ಕೇಳು. ಆಮೇಲೆ ನೀರಿನಿಂದ ದೀಕ್ಷಾಸ್ನಾನ ತೆಗೆದುಕೋ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಕ್ಷಮಾಪಣೆ ಸಿಗ್ತದೆ, ನಿನ್ನ ಪಾಪಗಳಿಗೆ ಕ್ಷಮಾಪಣೆ ಸಿಗ್ತದೆ. ಆಗ ಯು ವಿಲ್ ರಿಸೀವ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಈ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಿಕೊಳ್ತೀರಿ. ಹಲ್ಲೆಲೂಯಾ. ನಿಮ್ಮ ಒಳಗಡೆ ಇರುವುದು ಬೇರೆ, ನಿಮ್ಮ ಜೊತೆ ಇರುವುದು ಬೇರೆ, ನಿಮ್ಮ ಮೇಲೆ ಬರುವುದು ಬೇರೆ. ನಿನ್ನ ಒಳಗಡೆ ಇರುವುದು ಅದು ನಿನಗಾಗಿ, ನಿನ್ನ ಪರಿಶುದ್ಧತೆಗಾಗಿ. ನಿನ್ನ ಜೊತೆ ಇರುವುದು ನಿನ್ನ ನಡೆಸುವುದಕ್ಕಾಗಿ. ನಿನ್ನ ಮೇಲೆ ಬರುವಂಥದ್ದು ಇತರರನ್ನು ಆಶೀರ್ವಾದ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಇತರರನ್ನು ಬಿಡುಗಡೆ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತದೆ, ನೀವು ಯಾರ ತಲೆ ಮೇಲೆ ಅದರ ಕೈ ಇಟ್ಟರೆ ಅವರಿಗೆ ಸ್ವಸ್ಥತೆ ಆಗ್ತದೆ. ಯಾಕೆ? ನೀವು ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವಂಥದ್ದಲ್ಲ, ಪವಿತ್ರಾತ್ಮನೇ ನಿಮ್ಮನ್ನೇ ಹೊಂದಿಕೊಳ್ತಾನೆ. ಈಗ ನೀರಿನಲ್ಲಿ ದೀಕ್ಷಾಸ್ನಾನ ಆದಾಗ ಮೇಲ್ ಬರುವಾಗ ನಿಮ್ಮ ಮೈಯೆಲ್ಲ ಏನಾಗಿರ್ತದೆ? ನೀರಾಗಿರ್ತದೆ. ಹಾಗೆ ದೀಕ್ಷಾಸ್ನಾನ, ಪವಿತ್ರಾತ್ಮ ದೀಕ್ಷಾ ಸ್ನಾನ ನಿಮ್ಮ ಮೇಲೆ ಬರುವಾಗ ಶಕ್ತಿಯನ್ನು ಹೊಂದಿಕೊಳ್ತೇವೆ. ಅನ್ಯ ಭಾಷೆಯಲ್ಲಿ ಮಾತನಾಡ್ತೇವೆ, ಧೈರ್ಯ ಬರ್ತದೆ, ದೇವರ ಜ್ಞಾನ ತಿಳುವಳಿಕೆ ಬರ್ತದೆ, ಆ ಬೋಲ್ಡ್ನೆಸ್ ಬರ್ತದೆ, ಬದಲಾವಣೆ ಪ್ರಾರಂಭ ಆಗ್ತದೆ. ಹಲ್ಲೆಲೂಯಾ. ಬದಲಾವಣೆ ಎಲ್ಲಿಂದ ಪ್ರಾರಂಭ ಆಗ್ತದೆ? ಪವಿತ್ರಾತ್ಮನ ದೀಕ್ಷಾ ಸ್ನಾನ ಹೊಂದಿಕೊಳ್ಳೋದ್ರ ಮುಖಾಂತರ. ಹಲ್ಲೆಲೂಯಾ. ಹೇಗೆ ಹೊಂದಿಕೊಳ್ಳಬೇಕು? ಪಶ್ಚಾತ್ತಾಪ ಪಡಬೇಕು, ದೀಕ್ಷಾ ಸ್ನಾನ ತಗೋಬೇಕು. ಒಂದು ವೇಳೆ ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ಲ, ದೀಕ್ಷಾ ಸ್ನಾನ ತಗೊಳ್ಳಿಲ್ಲ ಅಂದ್ರೆ ನಮಗೆ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ಆಗ್ತದೆ. ಬ್ಯಾಪ್ಟಿಸಮ್ ಆದಾಗಲೂ ಕೂಡ ನೀವು ನೀರಿನ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು. ಹಲ್ಲೆಲೂಯಾ. ಹೇಗೆ ಹೊಂದಿಕೊಳ್ತೇವೆ? ಬೈ ಫೇತ್. ಹೇಗೆ ಹೊಂದಿಕೊಳ್ತೇವೆ? ನಂಬಿಕೆಯಿಂದ. ಈಗ ನೀವು ಕಾಯ್ಬೇಕಾಗಿಲ್ಲ, ಅವ್ರು ಕಾದ ಹಾಗೆ ಕಾಯ್ಬೇಕಾಗಿಲ್ಲ. ಈಗ ಹೋಲಿ ಸ್ಪಿರಿಟ್ ಇದ್ದಾರೆ, ಈಸ್ ಹಿಯರ್.
ಆತನಲ್ಲಿದ್ದಾನೆ, ಆತ ನಮ್ಮ ಮಧ್ಯದಲ್ಲಿದ್ದಾನೆ. ನಿಮ್ಮನ್ನು ತುಂಬಿಸುವುದಕ್ಕಾಗಿ ಇಲ್ಲಿದ್ದಾನೆ ಆತನು. ಕಾಯ್ಬೇಕಾಗಿಲ್ಲ, ಜಸ್ಟ್ ನೀವು ರಿಸೀವ್ ಮಾಡಿಕೊಳ್ಳಿ. ನೀವು ಅಳಬೇಕಾಗಿಲ್ಲ, ಜಸ್ಟ್ ಹೊಂದಿಕೊಳ್ಳ್ರಿ. ಐ ರಿಸೀವ್, ಎಲ್ಲರೂ ಐ ರಿಸೀವ್, ನಾನು ಹೊಂದಿಕೊಳ್ಳುತ್ತೇನೆ. ಯಾರಾದ್ರೂ ಗಿಫ್ಟ್, ಬರ್ಡೇಗೆ ಗಿಫ್ಟ್ ಕೊಡ್ಬೇಕಾದ್ರೆ ಕಣ್ಣೀರಾಗಿ ಕೇಳ್ತಾರ? ಈಗ ಸ್ಫೂರ್ತಿ ಇದೆ, ಸ್ಫೂರ್ತಿ ಕಣ್ಣೀರಾಗಿ ಕೇಳ್ತಾಳ, ನನಗೆ ಗಿಫ್ಟ್ ಕೊಡು, ನನಗೆ ಗಿಫ್ಟ್ ಕೊಡು, ನನಗೆ ಗಿಫ್ಟ್ ಕೊಡು ಅಂತ. ಅವಳು ಏನ್ ಮಾಡ್ತಿರ್ತಾಳೆ? ಜಸ್ಟ್ ವೇಟ್ ಮಾಡ್ತಾ ಇದ್ದಾಳೆ. ಐ ರಿಸೀವ್ ದಟ್ ಗಿಫ್ಟ್. ಆ ಒಂದು ಗಿಫ್ಟ್ ಪವಿತ್ರಾತ್ಮದ ಗಿಫ್ಟ್ ಆಗಿದ್ದಾರೆ. ನೀವು ಹೊಂದಿಕೊಂಡ್ರೆ ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತ ಹಿಂಗ ಬದಲಾವಣೆ ಆಗ್ತಂದ್ರೆ ಯೇಸು ನಾಮದಲ್ಲಿ ನಿಮ್ಮನ್ನು ನೋಡಿದಾಗ ಆಶ್ಚರ್ಯ ಪಡ್ತಾರೆ. ಹಲ್ಲೆಲೂಯ. ಏನಾಯ್ತು ನೀಗಂತಾರೆ? ಹಲ್ಲೆಲೂಯ. ಪಿಕ್ಚರೇ ಚೇಂಜ್ ಆಗ್ಬಿಡ್ತಾರೆ. ಹೋಲಿ ಸ್ಪಿರಿಟ್ ಬಂದಂತ ಕಾರ್ಯ ಮಾಡ್ತಾರೆ. ಹೇಗೆ ಹೊಂದ್ಕೊಳ್ಬೇಕು ನಾವು? ರಿಸೀವ್. ಪಶ್ಚಾತ್ತಾಪ ಪಡಬೇಕು, ಪಾಪನ ಅರಿಕೆ ಮಾಡಬೇಕು, ನಂಬಿಕೆಯಿಂದ ಅದನ್ನು ಹೊಂದಿಕೊಳ್ಳಬೇಕು. ಸಿದ್ಧರಾಗಿದ್ದೀರಾ? ನಾನು ಹೇಳ್ತೀನಲ್ಲ, ನೀವು ಹೋಲಿ ಸ್ಪಿರಿಟ್ ಬಂದಾಗ, ಸಹಾಯ ಕೇಳಿಕೊಂಡಾಗ, ಆತ ನಿಮ್ಮ ಮೇಲೆ ಬಂದಾಗ ಯಾವುದೇ ಕಾರ್ಯಗಳು ನಿಮ್ಮನ್ನು ತಡೆಯಕ್ಕೆ ಸಾಧ್ಯ ಇಲ್ಲ. ಯಾವ ದುರಾತ್ಮ ನಿನಗೆ ಎದುರುಗಡೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಡೆವಿಲ್ ವಿಲ್ ಫಿಯರ್ ಯು. ಸೈತಾನನ ನೋಡಿದ್ರೆ ಹೆದರ್ತಾನೆ. ಯಾಕಂತ ನಿನ್ನ ಒಳಗಡೆ ಆ ಸಾಮರ್ಥ್ಯ ಬಲ ಇದೆ. ಹಲ್ಲೆಲೂಯ. ನಾನು ದೆವ್ವಕ್ಕೆ ಹೆದರವಲ್ಲ, ದೆವ್ವ ನನಗೆ ನೋಡಿ ಹೆದರ್ತದೆ. ಯಾಕೆ? ನನ್ನ ಒಳಗಡೆ ಪವಿತ್ರಾತ್ಮನಿದ್ದಾನೆ. ಅದಕ್ಕಾಗಿ ನನ್ನಲ್ಲಿ ಏನೋ ಇದೆ ಅಂತಲ್ಲ, ನಾನು ಬಹಳ ಪ್ರಾರ್ಥನೆ ಮಾಡ್ತೀನಂತ, ನಾನು ಬಹಳ ವಾಕ್ಯ ಓದ್ತೀನಂತ ಯಾವ ಮ್ಯಾಟರ್ ಅಲ್ಲ. ನಿನ್ನ ಒಳಗಡೆ ಯಾರಿದ್ದಾರೆ ಅದು ಮ್ಯಾಟರ್ ಆಗಿದೆ. ಅನೇಕ ವಿಶ್ವಾಸಿಗಳು ಯಾಕೆ ಸಫರ್ ಆಗ್ತಾ ಇದ್ದಾರೆ ಗೊತ್ತಾ? ಯಾಕೆ ಬೆಳಕಾಗ್ತಾ ಇಲ್ಲ ಗೊತ್ತಾ? ಅವರು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೆ, ಪವಿತ್ರಾತ್ಮ ಇದ್ದಾನೆ, ಅವಳ ಪವಿತ್ರಾತ್ಮ ಅನುಸಾರವಾಗಿ ನಡೆಯುವುದಕ್ಕೆ ಒಪ್ಪಿಸಿಕೊಡ್ತಾ ಇದೆ. ಪವಿತ್ರಾತ್ಮನಲ್ಲಿ ಕಲಿತುಕೊಳ್ಳಕ್ಕೆ ಅವರು ಒಪ್ಪಿಸಿಕೊಡ್ತಾ ಇದೆ. ಅನ್ಯ ಭಾಷೆ ಅನ್ನೋದು ಯಾವಾಗೋ ಒಂದ್ಸಲ ಫೀಲ್ ಆದಾಗ ಮಾತಾಡುವಂಥದ್ದಲ್ಲ. ಪವಿತ್ರಾತ್ಮ ಬಂದಾಗ ಏನೋ ನಮಗೊಂದು ಫೀಲಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತದೆ, ಅದು ಆಗ್ಬೋದು, ಬಟ್ ಅದೇ ಆಗ್ತದಂತಲ್ಲ. ಮುಖ್ಯವಾಗಿ ಏನು ಅಂದ್ರೆ ನಿನ್ನ ಜೀವಿತ ಬದಲಾವಣೆ ಆಗ್ತದೆ, ನಿನ್ನ ಪ್ರೇಯರ್ ಲೈಫ್ ಚೇಂಜ್ ಆಗ್ತದೆ, ನಿನ್ನ ಮಾತನಾಡುವ ರೀತಿ ಬದಲಾವಣೆ ಆಗ್ತದೆ, ನಿನ್ನ ಪರಿಸ್ಥಿತಿ ನೋಡುವಂತ ದೃಷ್ಟಿಕೋನ ಬದಲಾವಣೆ ಆಗ್ತದೆ. ಆಗ್ಬೇಕಾ? ಎಷ್ಟರಿಗೆ ಆಸೆ ಇದೆ, ಡಿಸೈರ್ ಇದೆ. ನಿಮ್ಮ ಪರಿಸ್ಥಿತಿ ಬದಲಾವಣೆ, ನಿಮ್ಮ ನೇಚರ್ ಬದಲಾವಣೆ ಆಗ್ಬೇಕು. ನನ್ನ ಅನೇಕ ಒಂದು ಅಭ್ಯಾಸಗಳಿಂದ ಬದಲಾವಣೆ ಆಗ್ಬೇಕಂತ ಡಿಸೈರ್ ಇದೆಯಾ? ಒಂದೇ ಒಂದು ಮಾಡಬೇಕಾಗಿದೆ ಗೊತ್ತಾ? ನೀವು ರಿಸೀವ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯ. ಆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಪಡೆಯಿರಿ.